ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಲ್ವಾ? ಎಸ್, ಹೂ ಮುಡ್ಕೊಂಡು ಮುದ್ದಾಗಿ ಸೀರೆ ಹಾಕ್ಕೊಂಡು ಇವತ್ತು ನಾನು ಮಂಡ್ಯಕ್ಕೆ ಬಂದಿದ್ದೀನಿ. ಯಾಕೆ ಗೊತ್ತಾ? ಆಗಸ್ಟ್ 7ಕ್ಕೆ ಎಲ್ಲೆಡೆ ಅಯೋಗ್ಯ 2 ದರ್ಬಾರ್ ಶುರು ಆಗುತ್ತೆ. ಹಾಗಾದರೆ ಅಯೋಗ್ಯರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ, ಕಾಲ್ ಮಾಡ್ತಾ ಇದ್ದೆ. ಎಲ್ಲವೂ ಕೂಡ ನಾಟ್ ರೀಚಬಲ್ ಆಗಿದೆ ಅವರ ನಂಬರ್ಗಳು. ಸೊ ಇವತ್ತು ಮಂಡ್ಯದಲ್ಲಿದ್ದಾರೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ತು. ಸೊ ಆ ಹಿನ್ನೆಲೆಯಲ್ಲಿ ನಾನು ಮಂಡ್ಯಕ್ಕೆ ಬಂದಿದ್ದೀನಿ. ಅಯೋಗ್ಯರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬನ್ನಿ. ಅಯೋಗ್ಯರನ್ನು ನೋಡೋಣ, ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಸಿನಿಮಾದ ಬಗ್ಗೆ ಹುಡುಕೋಣ. ನಂಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇಲ್ಲಿ ಮಂಡ್ಯದಲ್ಲಿ ತೆಂಗಿನಕಾಯಿ ಸುಲಿತಾ ಇದ್ದಾರೆ ಅನ್ನೋದು ಸಿಕ್ಕಿರುವಂತಹ ಮಾಹಿತಿ. ಸೊ ಮಾತಾಡಿಸ್ತಾ ಹೋಗೋಣ, ಏನು ಮಾಡ್ತಾರೆ, ಏನು ಮಾಡ್ತಿದ್ದಾರೆ ನೋಡೋಣ. ಅಲ್ಲಿ ನೋಡಿ, ಅಲ್ಲಿ ನಾನು ಎಲ್ಲ ಕಡೆ ಹುಡ್ಕೊಂಡು ಬಂದರೆ ಇವ್ರನ್ನ ಇಲ್ಲಿ ತೆಂಗಿನಕಾಯಿ ಸುಲ್ಕೊಂಡು ಜಾಲಿ ಮಾಡ್ಕೊಂಡು ಜಾಲಿ ಮೂಡಲ್ಲಿ ಏನಾಯ್ತು ಬರ್ಬೇಕು. ಏನ್ ಸರ್ ಸಮಾಚಾರ? ಏನ್ ಮಾಡ್ತಾ ಇದೀರ? ಕಾಯಿ ಸುಲಿಯಕ್ ಕೊಟ್ಟ ಸಿದ್ಧ ಮಾಡ್ತಾ ಇದೀವಿ. ಒಬ್ಬಟ್ಟಿಗೆ ಕಾಯ್ಬೇಕು ಅಂತ ಸುಲಿತಾ ಇದ್ದೀವಿ. ಚಾಲೆಂಜ್ ಏನ್ ಗೊತ್ತಾ? 1 ನಿಮಿಷಕ್ಕೆ 7 ಕಾಯಿ ಸುಲಿಬೇಕು. ಸೂಪರ್. ಯಾಕೆ ಯಾಕೆ ಅಂತ ಕೇಳಿ. ಯಾಕೆ 7ನೇ ತಾರೀಕು ರಿಲೀಸ್ ಅದಕ್ಕೆ. ಸೂಪರ್ ಸರ್. ನಾನು ನಿಮ್ಗೆ ಕಾಲ್ ಟ್ರೈ ಮಾಡ್ಕೊಂಡು ಮಾತಾಡ್ಸೋಣ, ಸಿನಿಮಾದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಗೊಳ್ಳೋಣ ಅಂತ ಕಾಲ್ ಟ್ರೈ ಮಾಡ್ತಾ ಇದ್ರೆ ನೀವು ನೋಡ್ರಿ ಇಲ್ಲಿ ಮಂಡ್ಯಕ್ಕೆ ಬಂದು ಪ್ರಮೋಷನ್ ಮಾಡೋದ್ ಬಿಟ್ಬಿಟ್ಟು ಕಾಯಿ ಸುಲಿತಾ ಇದ್ರೆ. ಏನ್ ಸರ್ ಇದು ಸಮಾಚಾರ? ಪ್ರಮೋಷನ್ಗೆನೆ ಒಬ್ಬಟ್ಟು ಮಾಡ್ಸೋಣ ಅಂತ ಕಾಯಿ ಸುಲಿತಾ ಇದೀವಿ ಅಷ್ಟೇ. ಹೌದಾ? ಓ, ಹಂಗಂದ್ರೆ ಥಿಯೇಟರ್ ಬಂದಾಗ ಜನ ಸಿಹಿ ಆಗಿರ್ಬೇಕಲ್ಲ ಬಾಯಿ, ಅದಕ್ಕೆ ಒಬ್ಬಟ್ಟು ರೆಡಿ ಮಾಡಿಸ್ತಾ ಇದೀವಿ. ಎಸ್, ಸುಲ್ದಿದ್ ಸಾಕಂತ ಅನ್ಸುತ್ತೆ ನನ್ಗೆ. ಯಾಕೋ ಕೂತ್ಕೋಬಿಡಿ. ಅಯೋಗ್ಯರೆಲ್ಲ ಮಂಡ್ಯದಲ್ಲಿ ಜೋರಾಗಿ ಕಾರುಬಾರು ಮಾಡ್ತಾ ಇದ್ದಾರೆ. ಎಲ್ಲ ಜೋಶಾಗಿ ಕೂತ್ಕೊಂಡಿದ್ದೀರಾ. ಏನ್ ಜೋಸ ಕಾಯಿ ಆಡಿಸ್ಬಿಟ್ಟವ್ರು, ಹುಚ್ಚಮಲ್ಲಾಗ್ರು ಬರ್ಸ್ಬಿಟ್ಟವ್ರೆ. ಏ ತಿಂದ ಕಡಿಕೆ ಮಣಿ ನೀವು ಮಾಡೋ ಜೋಕ್ಕೆಲ್ಲ ಜನ ನಗ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾರು? ನೀವು ಮಾಡೋ ಜೋಕ್ನೆಲ್ಲ ಜನ ನೋಡ್ಕೊಂಡು ನಗ್ತಾರೆ ಅನ್ಕೊಂಡಿದ್ದೀರಾ? ಈ ಮಾತಿಗೆ ನಗ್ತಾರೆ. ಎಸ್ ಸರ್. ಸತೀಶ್ ಸರ್, ಈ ವರ್ಷ 100 ಅಲ್ಲ 200% ಅಯೋಗ್ಯ 2 ಸಿನಿಮಾ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಹೋಪ್ ಇದೆ. ಗೆಲ್ಲಲೇಬೇಕು. ಸೊ ನಿಮ್ಮ ಮೊದಲ ರಿಯಾಕ್ಷನ್? ನಿಮ್ ಬಾಯಿಂದ ಬಂದ್ಬಿಟ್ರೆ ಹೆಣ್ಮಕ್ಳು ಬಾಯಿಂದ ಆ ಥರ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಜನ ಹೇಳ್ತಾರಲ್ಲ. ಹೌದು. ಹಂಗಾಗಿ ನಿಮ್ಮ ಬಾಯಿ ಯಾರಕೈಂದಂಗೆ ಆಗಲಿ. 100 ಡೇಸ್ ಓಡ್ಲಿ ಸಿನಿಮಾ. ಲಾಸ್ಟ್ ಪಾರ್ಟು ಫಸ್ಟ್ ಪಾರ್ಟ್ 100 ಡೇಸ್ ಆಗಿತ್ತು. ಸಕ್ಕ ಸೆಲೆಬ್ರೇಷನ್ ಮಾಡಿದ್ವಿ. ಅದು ಆಲ್ ಓವರ್ ಕರ್ನಾಟಕ ಬ್ಲಾಕ್ ಬಸ್ಟರ್ ಆಗಿತ್ತು ಸಿನಿಮಾ. ಅದ್ರ ನೆನಪುಗಳೇ ಚಂದ. ನಾವು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿದ್ದು, ಅಲ್ಲಿ ಏನೋ ಫಸ್ಟ್ ಮಾರ್ನಿಂಗ್ ಶೋಗೆ ಟಿಕೆಟ್ ಇಲ್ದೇ ಜನ ಆಚೆ ನಿಂತಿದ್ದು. 2ನೇ ಶೋಗೂ ಅಷ್ಟೇ ರಶ್ ಇತ್ತು, 3ನೇ ಶೋಗೂ ಅಷ್ಟೇ ರಶ್ ಇತ್ತು ನರ್ತಕಿ ಥಿಯೇಟ್ರಲ್ಲಿ. ಆಮೇಲೆ ಆ ಸಿನಿಮಾ ಕಂಪ್ಲೀಟಾಗಿ ಹಿಂದಿನ ದಿವಸ ನಮಗೆ ಭಯ ಇತ್ತು. ಅಂದರೆ ರಿಲೀಸ್ ಹಿಂದಿನ ದಿವಸ ಜನ ಬರ್ತಾರಾ ಇಲ್ವಾ, ಹೇಗೆ ಜನಕ್ಕೆ ರೀಚ್ ಆಗಿದೆ ಸಿನಿಮಾ ಅಂತ ಭಯ ಇತ್ತು ನಮಗೆ. ಯಾಕಂದ್ರೆ ನಂದು ಅದ್ರ ಹಿಂದಿನ ಸಿನಿಮಾ ಸರಿಯಾಗಿ ಹೋಗಿರಲಿಲ್ಲ. ಇವೆಲ್ಲ ಭಯಗಳ ಮಧ್ಯೆ ಆ ಸಿನಿಮಾ ಬಿಡುಗಡೆ ಆಗಿತ್ತು. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ನಮ್ಮ ಕ್ರೂಷಿಯಲ್ ಮೂಮೆಂಟ್, ಅಯ್ಯೋ ನಾನು ಗೆಲ್ಲೇಬೇಕು, ಈ ಸಿನಿಮಾ ಹಿಟ್ ಆಗಲೇಬೇಕು ಅನ್ನೋ ಮೂಮೆಂಟ್ ಇತ್ತು ನನಗೆ. ಅದನ್ನೆಲ್ಲ ದಾಟ್ಕೊಂಡು ಅಯೋಗ್ಯ ಫಸ್ಟ್ ಪಾರ್ಟು ದೊಡ್ಡ ಮಟ್ಟಕ್ಕೆ ಬ್ಲಾಕ್. ನಾನು ಅಂದ್ರೆ ನಿಲ್ಲುತ್ತೆ ನೋಡಿ ಸರ್. ನಾನು ಹೇಳ್ತಾ ಇರೋದಲ್ಲ ಸರಿ ಅಂತ ಹ್ಞೂ ಅಂತ ಇದೆ. ಹೌದು, ಅಷ್ಟು ಪ್ರೀತಿ. ಅದಾದ್ಮೇಲೆ ನಾವೆಲ್ಲರೂ ಆಲ್ ಓವರ್ ಕರ್ನಾಟಕ ಟೂರ್ ಮಾಡ್ತೀವಿ. ಆ್ಯಂಡ್ ಪ್ರತಿ ಥಿಯೇಟ್ರಿಗೆ ಹೋಗ್ತೀವಿ. ಮಂಡ್ಯ ಥಿಯೇಟ್ರಿಗೆ ಹೋಗ್ತೀವಿ ಫಸ್ಟು, ಸಂಜೆ ಥಿಯೇಟ್ರಲ್ಲಿ ಬಿಡುಗಡೆ ಆಗಿರುತ್ತೆ. ಅದಾದ್ಮೇಲೆ ಮೈಸೂರು ಸಂಗಮ್ಗೆ ಹೋಗ್ತೀವಿ. ಮೈಸೂರು ಸಂಗಮಲ್ಲಿ ನಾವು ಕೆಲವೆಲ್ಲ ವೀಡಿಯೋಗಳು ಮತ್ತು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ಇವತ್ತು ಮೈ ರೋಮಾಂಚನ ಆಗುತ್ತೆ. ಸಂಗಮ್ ಥಿಯೇಟ್ರ್ ಮುಂದ್ಗಡೆ ಜಾಗ ಐತಲ್ಲ, ಅದು ಸುಮಾರು ದೊಡ್ಡ ಜಾಗ. ಅದು ಬೇರೆ ಯಾವ ಥಿಯೇಟ್ರಲ್ಲೂ ಅಷ್ಟು ಜಾಗ ಇಲ್ಲ, ಅಷ್ಟು ಜಾಗ ಅದು. ಅಲ್ಲಿ ಹೋದರೆ ನಿಮಗೆ ಕೆಳಗಡೆ ಕಾಲಿಡಕ್ಕೆ ಜಾಗ ಇಲ್ಲ. ನಾವು ಮೇಲ್ಗಡೆ ಥಿಯೇಟ್ರ್ ಮೇಲ್ಗಡೆ ನಿಂತಿದ್ದೀವಿ, ಆ ವಿಡಿಯೋ ಇದೆ ನೋಡಿ. ಕೆಳಗಡೆ ಕಾಲಿಡಕ್ಕೆ ಜಾಗ ಇಲ್ಲ ಅಂತ ಇದರಲ್ಲಿ. ಅದೊಂಥರ ನಮಗೆ ಆ ಕ್ಷಣಕ್ಕೆ ಏನಂತಾರ ಅದನ್ನ ಅಂದರೆ ಒಂಥರ ಆಶ್ಚರ್ಯ, ಒಂಥರ ಏನೋ ಶಾಕ್ ನಮಗೆಲ್ಲ, ಒಂಥರ ವಿಚಿತ್ರ ಅನುಭವ. ಅದಾದ್ಮೇಲೆ ಇನ್ನೊಂದು ಥಿಯೇಟ್ರ್ ಮೈಸೂರಲ್ಲೇ ಶಾಂತಲಾ ಅಂತ 2 ಥಿಯೇಟ್ರ್ ರಿಲೀಸ್ ಆಗಿದೆ. ಅಲ್ಲಿಗೆ ಹೋದ್ರೆ ಟ್ರಾಫಿಕ್ ಜಾಮ್, ಅಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ನಾವು ಕಾರ್ ಆಚೆ ಬರೋಕ್ಕಾಗಲಿಲ್ಲ ನಮ್ದು. ಓಕೆ, ಆ ಲೆವೆಲ್ಗೆ ಜಾಮ್ ಆಯಿತು. ಅದಾದ್ಮೇಲೆ PVRಗೆ ಹೋಗ್ತೀವಿ, DRCಗೆ ಹೋಗ್ತೀವಿ. ಎಲ್ಲಿ ಹೋದ್ರೂ ಇಡೀ ಮೈಸೂರು ಜಾಮ್ ಪ್ಯಾಕ್ ಆಗಿ ಎಲ್ಲ ಶೋಗಳು ಫುಲ್ ಆಗಿತ್ತು. ಅಲ್ಲಿಂದ ಹುಬ್ಳಿಗೆ ಹೋಗ್ತೀವಿ, ಗದಗ್ಗೆ ಹೋಗ್ತೀವಿ, ಧಾರವಾಡಗೆ ಹೋಗ್ತೀವಿ, ಬಳ್ಳಾರಿಗೆ ಹೋಗ್ತೀವಿ.
ಪ್ರತಿಯೊಂದು ಊರಿಗೂ ಟ್ರಾವೆಲ್ ಮಾಡ್ತೀವಿ, ಹೊಸಪೇಟೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀವಿ, ಎಲ್ಲ ಕಡೆನೂ ಹೌಸ್ಫುಲ್, ಎಲ್ಲ ಆಲ್ ಓವರ್ ಕರ್ನಾಟಕ. ಆ ಜನಗಳ ಪ್ರೀತಿ ಇತ್ತಲ್ಲ, ಅದು ಮತ್ತೆ ನಮಗೆ ಸಿಗ್ಬೇಕು ಅಂತ, ಅದು ಮತ್ತೆ ನಮ್ಗೆ ಬೇಕು ಅಂತ ಅಯೋಗ್ಯ ಟೂನ ಅವ್ರು ಅಷ್ಟು ಎಂಜಾಯ್ ಮಾಡಿದ್ರಲ್ಲ, ಆ ಖುಷಿ ಮತ್ತೆ ನಮಗೆ ಸಿಗ್ಬೇಕು ಅಂತ ನಾವು ಅಯೋಗ್ಯ ಟೂನ ಮತ್ತೆ ಮಾಡಿದೀವಿ. ಅದೇ ತರ ಅವತ್ತೆಷ್ಟು ಎಂಜಾಯ್ ಮಾಡಿದ್ರು ಅದರ ಡಬಲ್ ಮನೋರಂಜನೆ ಅಯೋಗ್ಯ ಟೂನಲ್ಲಿ ಇದೆ. ಅದೇ ಪಾತ್ರಗಳು ಕಂಟಿನ್ಯೂ ಆಗಿದೆ, ಅದೇ ಕತೆ ಕಂಟಿನ್ಯೂ ಆಗಿದೆ. ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಮತ್ತೆ ಶುರು ಆಗುತ್ತೆ. ಎಸ್ ಸರ್, ಮೂವರು ಕೂಡ ನಟ ರಾಕ್ಷಸರು ಅಂತಾನೆ ಹೇಳ್ಬೋದು. ಇನ್ನು ಶಿವರಾಜ್ ಕೇರ್ಪೇಟೆ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವ್ರು ಎಲ್ಲಿದ್ದಾರೋ ಕುತ್ಕೊಳ್ಳಿ ಸರ್, ಸುಮ್ ಕುತ್ಕೊಳ್ಳಿ ಅಂದ್ರೆ ನಿಮ್ ಬಗ್ಗೆ ವರ್ಣನೆ ಮಾಡ್ತಾ ಇದೀನಿ, ಕೂತ್ಕೊಳ್ಳಿ ಸರ್. ಅವ್ರು ಇದಾರೆ ಅಂದ್ರೆ ನಾವು 100% ಹೊಟ್ಟೆ ತುಂಬಾ ನಗ್ತೀವಿ. ಇನ್ನು ನಮ್ ಗಿರಿ ಸರ್ ಇದಾರೆ ಅಂದ್ರೆ ಕೂಡ ಹೊಟ್ಟೆ ತುಂಬಾ ನಕ್ಕಿ ಒದ್ದಾಡಿ ಹೋಗ್ತೀವಿ. ಸೊ ನಾನೀಗ ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ನೀವೆಲ್ಲರೂ ಕೂಡ ಫನ್ ಮಾಡಿದ್ದೀರಾ, ಎಂಜಾಯ್ ಮಾಡಿರ್ತೀರಾ, ಅದನ್ನ ನಾನ್ ನೋಡಿರಲ್ಲ. ಬಟ್ ನೀವೇ ಮಾತಾಡ್ಕೊಂಡ್ರೆ ಅಂದ್ರೆ ಅದು ಒಳ್ಳೊಳ್ಳೆ ಮೆಮೊರಿಗಳು ಹೊರಗೆ ಬರ್ಬೇಕು. ಆ ತರದ ಮಾತುಗಳನ್ನ ದಯವಿಟ್ಟು ಮಾತಾಡ್ಲಿ ಅಂತ ಹೇಳಿ ನನ್ನ ಈ ಮೈಕನ್ನ ನಮ್ಮ ಸರ್ ಇವ್ರು ಕೊಟ್ಬಿಡ್ತೀನಿ. ಇವ್ರು ಮಾತಾಡ್ತಾರೆ, ಸ್ವಲ್ಪ ಫನ್ ಮಾಡಿ, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಸರ್, ಸ್ವಲ್ಪ ಮಾತಾಡಿ ಸರ್. ನಿಮ್ಗೆ ಏನೇನು ಸಿನಿಮಾದಲ್ಲಿ ನನ್ನ ಹೆಸರೇನು? ಬೆಣ್ಣೆ. ಶಾಬಾಷ್. ಅವರು ಅದ್ ಹೇಳಲ್ಲ, ಓಕೆ, ಹೇಳ್ಬಾರ್ದು. ಮಟನ್. ನಾನ್ ಬೆಣ್ಣೆ, ಮಟನ್. ಸೂಪರ್. ಅನ್ಕೊಂಡಂಗೆ ಬಂದೇ ಇರೋದು, ಅನ್ಕೊಂಡಂಗೆ ಸಖತ್ತಾಗೈತೆ ಆಕ್ಚುಲಿ. ಬೆಣ್ಣೆ ಅಲ್ಲ, ಥೂ, ನಾನ್ ಬೆಣ್ಣೆ ಅಲ್ವಾ, ನನಗೆ ಕನ್ಫ್ಯೂಸ್ ಆಗೋಯ್ತು. ಆ ಮಟನ್ನು ಎಲ್ಲ ಶೂಟಿಂಗ್ ಹೆಂಗಿತ್ತು ಅಂತ ಕೇಳ್ತವ್ರೆ. ತುಂಬಾ ಚೆನ್ನಾಗಿತ್ತು ಶೂಟಿಂಗ್. ಮಾತ್ರ ಶೂಟಿಂಗ್ ಬಗ್ಗೆ ಏನ್ ಹೇಳೋದು, ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಕೆಲಸ ಮಾತ್ರ. ಡೈಲಿ ಮಟನ್, ಕಬ್ಬಿಂಗದಲ್ವೇ ಮಟನ್ ಒಂಚೂರು ಬೆಣ್ಣೆ. ಸುಂದರ ಹೇಳ್ತಾ ಇದ್ರು ಅದನ್ನೇ ಹೇಳ್ತಾ ಇರೋದು, ಮಟನ್ ಬೆಣ್ಣೆ ಅಂತಾನೆ ಹೇಳ್ತಾರೆ. ನನಗೂ ಸ್ವಲ್ಪ ಕೊಡಿ ಅಂತ. ಮಟನ್ ಒಂದಲ್ಲ, ಅದಕ್ಕೆ ತುಂಬಾ ಮಜಾ ಇತ್ತು. ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಡೈಲಾಗ್ಸ್ ಚೆನ್ನಾಗಿತ್ತು. ಆಸ್ ಅನ್ ಆಕ್ಟರ್ ನಮಗೆ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಇರ್ತಾ ಇತ್ತು. ಈ ಸೀನ್ ಮಾಡಿದ್ರೆ ವರ್ಕ್ ಆಗುತ್ತೆ, ಈ ಡೈಲಾಗ್ ಹಿಂಗೆ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಯು ಎಂಜಾಯ್ಡ್ ಅ ಲಾಟ್. ನಾವು ಅದನ್ನ ವರ್ಣಿಸಲು ಅಸಾಧ್ಯ ಕೆಲವೊಂದು ಸೀನ್ಗಳನ್ನ ಮಾತ್ರ. ಅದು ನೀವು ನೋಡಿದಾಗ ನಿಮಗೆ ನೀವು ಇಷ್ಟು ಚೆನ್ನಾಗಿ ಆಗ್ತೀರಂದ್ರೆ ಆ ಸೀನ್ ನೋಡಿದ್ರೆ ಇನ್ನೂ ಉಳ್ಳಾಡ್ಕೊಂಡು ಥಿಯೇಟರ್ ಒಂದೇ ವಾಯ್ಸ್ ಬರೋದು ಯಶೋದವ್ರದ್ದು. ನೋಡ್ತಿರ್ಬೇಕಾದ್ರೆ ನಗೋದು. ಪ್ರಕಾರ ನಿಮ್ದು ವಾಯ್ಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೆಷಲಿ ಅದೊಂದು ಸೀನ್ಗೆ ಮಾತ್ರ. ಅಂದ್ರೆ ಏನಂದ್ರೆ ನಿಮ್ಮನ್ನ ಈ ಚಿಕ್ಕದನ್ನು ನೀವು ತುಂಬಾ ದೊಡ್ಡದಾಗಿ ಖುಷಿ ಪಡ್ತಿರಲ್ವಾ, ಅಲ್ಲೇನಾಗುತ್ತೆ ಅಂತಂದ್ರೆ ದೊಡ್ಡ ಹಾಸ್ಯಗಳೇ ನಿಮಗೆ ಇನ್ನೆಷ್ಟು ನಗಿಸ್ಬೋದು ಅಂತ. ಚಿಕ್ಕದಾಗಿರುತ್ತೆ ಆದ್ರೆ ನೀವು ಸಿಕ್ಕಾಪಟ್ಟೆ ತುಂಬಾ ಇಂಟೆಲೆಕ್ಚುಯಲ್ ಜೋಕ್ಸ್ ಎಲ್ಲ ಇಲ್ಲ ಇದ್ರಲ್ಲಿ. ಅಯೋಗ್ಯ ಪಾರ್ಟ್ 1 ಅಲ್ಲಿ ಹೆಂಗಿತ್ತು, ಸಾಮಾನ್ಯ ಜನರ ಹಳ್ಳಿ ಜೀವನದ ಅವರ ಏನೋ ಪ್ರತಿ ದಿವಸದ ಆಗುವಗಳಲ್ಲಿ ಬರುವಂತ ಮಾತುಗಳು ಅವೇ ಜೋಕಾಗಿ ಕನ್ವರ್ಟ್ ಆಗ್ತವೆ. ಸೂಪರ್ ಸರ್. ಅಂದ್ರೆ ಹೊಡಿಬಡಿ ಜೀವನ, ಒಂಥರ ಹೊಡಿಬಡಿ ಕತೆಗಳನ್ನ ನೋಡಿ ಮಾತು ದಿನನಿತ್ಯ ನಡೆಯುವಂತದ್ದು. ಬೆಳಗ್ಗೆ ನಡೆಯೋದು ನಡೆಯುತ್ತೆ, ಸಾಯಂಕಾಲ ನಡೆಯೋದು ನಡೆಯುತ್ತೆ, ರಾತ್ರಿ ನಡೆಯೋದು ನಡೆಯುತ್ತಲ್ಲ, ಅದಿದೆ ಇಲ್ಲಿ. ಆಮೇಲೆ ಈಗ ನಾವು ಸೆನ್ಸಾರ್ ಅಂತ ಬಂದಾಗ ಕೆಲವು ವರ್ಡ್ಗಳೆಲ್ಲ ಹೋಗ್ತಾ ತಿಗ ಮುಚ್ಚ ನಡಿಲ್ಲ ಅನ್ನೋದೆಲ್ಲ ನಮ್ ಕಡೆ ವೆರಿ ಕಾಮನ್ ವರ್ಡ್ ಅದು. ಅದೆಲ್ಲ ಒಲ್ಗರಲ್ಲ ನಮ್ಮಲ್ಲಿ. ಅಂದ್ರೆ ಹಳ್ಳಿ ಭಾಷೆನಲ್ಲಿ ನಿಮ್ಗೆ ಅವೆಲ್ಲ ತುಂಬಾ ಈಸಿ. ನಮಗೆ ಆಕ್ಚುಲಿ ಏನಿಂಗ್ ಅಂದ್ಬಿಟ್ಟ ಅನ್ನೋ ತರ ಬರುತ್ತೆ. ಬಟ್ ದಿನ ಬೆಳಗ್ಗೆ ಎದ್ದಿಲ್ಲಿ ಊರೊಳಗಡೆ ನಿಂತ್ಕೊಂಡ್ರೆ ನಿಮ್ಗೆ ಅವೆಲ್ಲ ಗ್ರಾಮ್ಯ ಪದಗಳಾಗೋಗಿದ್ದಾವೆ. ಅಂದ್ರೆ ಅವೆಲ್ಲ ಒಂಥರ ನಾರ್ಮಲ್ ಡೈಲಿ ಯೂಸ್ ಮಾಡುವಂತ ಪದಗಳಾಗೋಗಿದ್ದಾವೆ ಹಳ್ಳಿ ಒಳಗಡೆ. ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ಕೇಳ್ತಾನೂ ಬೆಳಿತಾನೂ ಆ ತರ ಪದಗಳನ್ನ ಕೇಳ್ಕೊಂಡೇ ಬಂದಿದ್ದೀವಿ. ಆ ತರ ಪದಗಳು ಈ ಸಿನಿಮಾದೊಳಗಡೆ ಇಲ್ಲ. ಬಟ್ ನಾನು ಹೇಳಿದ್ದು ಕ್ಯಾಶುವಲ್ ಆಗಿ ನಿಮ್ಮ ಒಂದು ಹಳ್ಳಿನ ಒಂದು ರೌಂಡ್ ಹಾಕ್ಬಿಟ್ರೆ ನಿಮ್ಗೆ ಎಷ್ಟು ನ್ಯಾಚುರಲ್ ಆಗಿ ಪದಗಳು, ಭಾಷೆ, ಮಾತುಗಳೆಲ್ಲ ಸಿಗ್ತವೋ ಅದೇ ತರ ಸರಾಗವಾಗಿ ಅಯೋಗ್ಯ 2 ಅಲ್ಲೂ ಕೂಡ ಹೋಗುತ್ತೆ. ಆಮೇಲೆ ಕಾಮಿಡಿ ಅಂದ್ರೆ ಏನ್ ಗೊತ್ತಾ ನಿಮ್ಗೆ, ಈ ಕಾಮಿಡಿ ಇದೆಯಲ್ಲ, ಇಂಥ ಕಾಮಿಡಿ ನಿಮ್ಗೆ ನೋಡಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒಳ್ಳೆ ಕಾಮಿಡಿ. ಕಾಮಿಡಿನಲ್ಲೇ ಇದು ಒಂದು ಕಾಮಿಡಿ. ಈಗ ಕಾಮಿಡಿ ಇದೆಯಲ್ಲ, ನೀವು ಕೇಳ್ತಾ ಹೋದ್ರೆ 1 hour ಕೇಳಿಬೇಕಿದ್ರೆ ಈ ಕಾಮಿಡಿ ಬಗ್ಗೆ ನಾವ್ ಹೇಳ್ತಾನೆ ಹೋಗ್ತೀವಿ. ಎಷ್ಟು ಕಾಮಿಡಿ ಇದೆ, ಒಂದೊಂದು ಒಂದೊಂದರ ಕಾಮಿಡಿ ಇದೆ ಇದರಲ್ಲಿ. ಈಗ ನೀವ್ ನೋಡ್ತಾ ಇರೋದೇ ಒಂಥರ ಕಾಮಿಡಿನೇ. ಈ ನಗುಗೋಸ್ಕರ ಹೇಳಿದ್ ಇಷ್ಟೊಂದು ಕಾಮಿಡಿ. ಇಷ್ಟು ಕಾಮಿಡಿ ಇದೆ ಒಳಗಡೆ. ಏನ್ ಗೊತ್ತಾ, ಸಿನಿಮಾದಲ್ಲಿ ಇಲ್ಲಿಗೊಂದು ರೊಮ್ಯಾಂಟಿಕ್ ಸಾಂಗ್ ಬಂದ್ಬಿಡ್ಬೇಕು, ಇಲ್ಲಿಗೊಂದು ಐಟಮ್ ಸಾಂಗು, ಇಲ್ಲೊಂದು ಫೈಟು, ಈ ತರ ಬರುತ್ತಲ್ಲ. ಇದಕ್ಕೆ ಕಾಮಿಡಿ ಕೂರಿಸಿರೋದು ಹಂಗಲ್ಲ, ಅದು ಸಿಚುವೇಶನ್ ಹಿಂಗೆ ಆಗ್ತಾ ಹೋಗ್ಬಿಡ್ತದೆ ಅಷ್ಟೇ. ಇಲ್ಲೊಂದು ಸೀನ್ ಕಾಮಿಡಿ ಬೇಕು ಅನ್ನೋದಕ್ಕೋಸ್ಕರ ಕಾಮಿಡಿ ಬರ್ದಿಲ್ಲ. ಆಮೇಲೆ ಆಕ್ಚುಲಿ ಪ್ರಮೋಷನ್ ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ, ನಮ್ದು ವಿಡಿಯೋಗಳು ನೋಡಿದ್ರೆ ನೀವು, ಅಂದ್ರೆ ಎಲ್ಲ ಸಿಲಿಯಾಗಿ ಮಾಡ್ತಾ ಇದೀವಿ. ಯಾವ್ದೋ ತುಂಬಾ ಬ್ರಿಲಿಯಂಟ್ ಆಗಿ ತುಂಬಾ ತಲೆ ಉಪಯೋಗಿಸಿ ಏನೇನೋ ಮಾಡ್ತಾ ಇಲ್ಲ. ಈಗ ಸುಮ್ನೆ ಇವರಿಬ್ರು ಬರ್ತಾ ಇರ್ತಾರೆ,
ಇವರು ಸಿಲ್ಲಿ ಅಲ್ಲ, ನಾರ್ಮಲ್ ಆಗಿ ಮಾಡ್ತಿದೀವಿ, ಸಿಲ್ಲಿಯಾಗಿ ಏನ್ ಮಾಡ್ತಿಲ್ಲ. ಎಲ್ಲ ಸಿಲ್ಲಿ ಜೋಕ್ಗಳೇ ಜನಗಳಿಗೆ ಸಣ್ಣ ಸಣ್ಣ ನಗು ತರಿಸೋ ತರದ್ದು. ಅಂದ್ರೆ ತುಂಬಾ ಏನೋ ಬ್ರಿಲಿಯಂಟ್ ಆ ಥರದ್ದು ಯೋಚನೆ ಮಾಡಿದೇನೆ ಇವರಿಬ್ರು ಮಾತಾಡ್ತಿರ್ತಾರೆ. ಇವರೇನೋ ಒಂಥರ ಗಿರಿ 7 ಇವನು ಅದಕ್ಕೆ ಬಣ್ಣಗಳು, 7 ಸ್ವರಗಳು, 7 ಸಮುದ್ರಗಳು, ಆಮೇಲೆ 7 ಅದೇನೋ ಇನ್ನೊಂದು ಹೇಳ್ತಾನೆ, ನಾನು ಒಂದು ಹೇಳಲ್ಲ ಅಂತೀನಿ ನಾನು, 7 ಅಂತಂತಾರೆ. ಅದಕ್ಕೆ ಆಗಸ್ಟ್ 7 ಅಯೋಗ್ಯ 2 ಬಿಡುಗಡೆ ಅಂತ. ಹೌದು ಸರ್, ಆಗಸ್ಟ್ 7 ಎಲ್ಲ ಮಿಸ್ ಮಾಡದೆ ಥಿಯೇಟರ್ಗೆ ಬಂದು ನೋಡುವಂತ ಒಂದು ಅದ್ಭುತ ಸಿನಿಮಾ. ನಾನು ಕೂಡ ಕೇಳ್ಪಟ್ಟೆ ಒಂದಷ್ಟು ಜನರು ಗಾಂಧಿನಗರದಲ್ಲಿ ಕೂಡ ಅಯೋಗ್ಯ 2 ಸಿನಿಮಾದ ಬಗ್ಗೆ ಬಹಳ ನಿರೀಕ್ಷೆ ಇದೆ. ಯಾಕಂದ್ರೆ ಇತ್ತೀಚೆಗೆ ನಾವು ಜಾಸ್ತಿ ಹೊಡಿ ಬಡಿ ಇಂಥ ಸಿನಿಮಾಗಳನ್ನ ನೋಡಿ ನೋಡಿ ಬೇಸತ್ತು ಹೋಗಿದ್ವಿ. ಕುಟುಂಬ ಸಮೇತ ಕೂತು ನಕ್ಕು ಹೊರಗೆ ಬಂದು ಆ ಒಂದು ಹ್ಯಾಂಗ್ ಓವರ್ನಲ್ಲಿ ನಾವು ಓಡಾಡಬೇಕು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಅದಕ್ಕೆ ತಕ್ಕನಾದಂತ ಉತ್ತರ 7th ಸಿಗುತ್ತೆ. ಸೂಪರ್. ಹ್ಯಾಂಗ್ ಓವರ್ ಅಲ್ಲಿ ಇದ್ದೇ ಇರುತ್ತೆ. ಒಂದ್ಸತಿ ಪಿಕ್ಚರ್ ನೋಡಿದ್ರೆ ಮತ್ತೆ ಇನ್ನೊಂದ್ಸತಿ ನೋಡ್ಬೇಕು ಅಂತ ಅನ್ಸುತ್ತೆ ಸಿನಿಮಾ. ಆ ತರನೇ ಇದೆ ಸಿನಿಮಾ. 16 ಸಲ ನೋಡಿದಾರಂತೆ. ನಿನ್ನೆ ಯಾರೋ ಪಾಪ ಒಬ್ರು ತಾತ ಕೂತಿದ್ರು ಇಲ್ಲಿ ಹಳ್ಳಿ ಒಳಗಡೆ. ನಾವು ಬಂದು ಒಂದು ದಿವಸ ಆಯ್ತು. ಡೈಲಿ ಇಲ್ಲೇ ಮಾಡ್ತಿದ್ವಿ ಪ್ರಮೋಷನ್ ಎಲ್ಲ, ಊರೊಳಗಡೆ ಮಾಡ್ತಾ ಇದೀವಿ. ಈ ಊರಿನ ಜನ ಎಲ್ಲ ನಮಗೆ ಮಾಮೂಲಿ ರೆಗ್ಯುಲರ್ ಹೋಗು ಬಾ ಅನ್ನೋ ಥರ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ಎಲ್ಲ ನಮ್ಮೂರ್ನವ್ರ ಥರನೇ, ನಮ್ಮದೇ ಮನೆಯೇ ಟೈಪು. ಇದೆಲ್ಲ ಒಂಥರ ಅಷ್ಟು, ಯಾಕೆಂದ್ರೆ ನಾವು ವರ್ಷಾನುಗಟ್ಟಲೆ ಇಲ್ಲಿ ಕೆಲಸ ಮಾಡಿದ್ದೀವಲ್ಲ, ಹಂಗಾಗಿ ಊರಿನ ಜನ ಎಲ್ಲ ನಮ್ಮ ಜೊತೆಗವ್ರೆ. ನಾನು ಮೊನ್ನೆ ಸುಮ್ಮನೆ ಕೂರಿಸ್ಕೊಂಡು ಒಬ್ಬ ಅಜ್ಜ ಕುಂತಿದ್ರು ಹಿಂಗೆ ಪಕ್ಕದಲ್ಲಿ. ನಾನು ಹೋದೆ, ಏನಣ್ಣ ಪಿಕ್ಚರ್ ನೋಡಿದ್ದೀನಣ್ಣ ಅಂತಂದೆ. ನೋಡಿದ್ದೀನಿ ಕಣಪ್ಪ ಅಂತಂದ್ರು. ನಾನು ಸುಮ್ಮನೆ ಹೇಳ್ತಾರೆ, ಯಾವ್ದು ನೋಡಿದ್ಯಾ ಅಂತಂದೆ. ಅಯೋಗ್ಯ 2 ನೋಡಿದ್ದೀನಿ ಕಣಪ್ಪ ಅಂತಂದ್ರು. ಅಯೋಗ್ಯ 1 ನೋಡಿದ್ದೀನಿ ಅಂತಂದ್ರು. ನೋಡಿದ್ಯಾ ನಿಜವಲ್ವೇ ಅಂತಂದೆ. 2 ಸಲ ನೋಡಿನಿ ಅಂತಂದ್ರು. ಎಲ್ಲಿ ನೋಡಿದೆ ಅಂತಂದೆ. ಮಂಡ್ಯಕ್ಕೆ ಹೋಗಿ ನೋಡೋನಿ ಅಂತಂದ್ರು. ಅದಾದ್ಮೇಲೆ ನನ್ನೇನ್ ಕೇಳ್ತೀಯ, ಪಕ್ಕದೂರಲ್ಲ ಭವನ ಅವ್ನು ಕರೆಸ್ತೀನಿ ಅಂತಂದ್ರು. ಏನ್ ಹೇಳೋಣ ಅಂತಂದೆ. ಅವ್ನು 16 ಸಲ ನೋಡೋಣ ಅಂತಂದ್ರು. ಅಂದ್ರೆ ನಾನು ಗಾಬರಿ ಆಗ್ಬಿಟ್ಟೆ, ನಿಜವಾಗ್ಲೂ ನೋಡಿದಾರ ಅಂತಂದೆ. ಮೂಕಲ ಮಗ ನೋಡೋರೆ ಅಂತಂದ್ರು. ಈಗ ರಿಲೀಸ್ ಆಯ್ತದಲ್ಲ ಅಯೋಗ್ಯ 2 ಅಂತಂದ್ರೆ, ಇಟ್ ಆಯ್ತದವಲ್ಲ ಅಂತಂದ್ರು. ಅವಿದಾವಲ್ಲ ಅಂದ್ರೆ ನೋಡಿ, ಈ ತರ ಇಂಟೀರಿಯರ್ ಹಳ್ಳಿಗಳಿಗೆ, ಹಳ್ಳಿಯಿಂದ ಜನ ಹೋಗಿ ಸಿನಿಮಾ ನೋಡೋದಾಯ್ತಲ್ಲ, ಅದು ನಿಜವಾದ ಮಹಾ ಗೆಲುವು. ಯಾಕೆಂದ್ರೆ ಹಳ್ಳಿಯಿಂದ ಬರಬೇಕು ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕಾಲ್ ತೆಗಿಯೋರಲ್ಲ. ಓಕೆ, ಅವ್ರ ಏನಾದ್ರು ಬಲವಾದ ಕಾರಣ ಇದ್ರೆ ಮಾತ್ರ ಸಿಟಿಗೆ ಹೋಗೋದವ್ರು, ಇಲ್ಲ ಹೋಗೋದಿಲ್ಲ ಅವರು. ಅವರು ನಮ್ಮ ಸಿನಿಮಾ ಕಾರಣಕ್ಕೆ ಹೋಗಿ ಅಷ್ಟು ಜನ ಸಿನಿಮಾ ನೋಡೋರು ಅಂದ್ರೆ ಹಳ್ಳಿಯಿಂದ ನೋಡೋರೆ ಎಲ್ಲ ಕಡೆ. ಈ ಪಾರ್ಟ್ 2ಗೆ ನಾವು ಮತ್ತೆ ಏನು ಮಾಡ್ತಾ ಇದೀವಿ ಅಂದ್ರೆ, ಏನಿಲ್ಲ, ನಾವು ಜಸ್ಟ್ ಹೇಳ್ತಿರೋದು ಇಷ್ಟೇ. ಪಾರ್ಟ್ 2 ನಿಮಗೆ ಮತ್ತೆ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಏನು ನೀವು ಎಂಜಾಯ್ ಮಾಡಿದ್ರೋ ಆ ಪ್ರಪಂಚಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ. ಎಲ್ಲ ಮುಂಚೆ ಯಾರು ನೋಡಿದಿರೋ, ಯಾರು ನೋಡಿಲ್ವೋ ಎಲ್ಲರೂ ವಾಪಸ್ ಬನ್ನಿ ಥಿಯೇಟರ್ಗೆ ಅಂತ ಅಷ್ಟೇ. ಎಷ್ಟು ತಲೆಹರಟೆ ಮಾಡಿದಿರ ಸರ್. ಮಾತಾಡಿ ಸರ್, ಸೆಟ್ ತುಂಬಾ ಮಾಡಿದೀವಲ್ವಾ. ಮಾತಾಡಿ ಸರ್. ನೆನ್ನೆಯಿಂದ ಕೂರಿಸಿ ಮಾತಾಡ್ಸಿ ಮಾತೇ ಮುಗ್ದೋಗವೆ ಯಶೋದಮ್ಮ. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಏನಾರು ನೀವು ಕೇಳ್ಬಿಟ್ರೆ ನಾವ್ ಹೇಳ್ತಾ ಹೋಯ್ತಿವಿ, ಹಂಗಾಗ್ಬಿಟ್ಟಿದೆ. ಕೂಡ ಕೆಲವೆಲ್ಲ ನೀವೇ ಮಾತಾಡ್ರೆ ಎಷ್ಟು ಮಜಾ ಇರುತ್ತೆ. ಯಶೋದ ಬಹುಶಃ ಇಡೀ ಥಿಯೇಟರ್ ಸೈಲೆಂಟ್ ಆಗಿದ್ರೆ ಯಶೋದ ಒಬ್ಬರೇ ಆಗ್ತಾ ಇರ್ತಾರೆ. ಬಚ್ಚಗೌಡ, ಹೇಳು ನೀನು ಬಚ್ಚ, ನಾನು ಬಚ್ಚಗೌಡ. ನಾನು ಯಶೋದ ಪ್ಲೀಸ್ ಕೀಪ್ ಕ್ವೈಟ್, ಇದು ಜೋಕ್ ಅಲ್ಲ, ಇದು ಸೀರಿಯಸ್, ನೀನ್ ಸುಮ್ಮನೆ ಇರ್ಬೇಕು ಯಶೋದ. ನಾನಂದ್ರೂ ಕೇಳಲ್ಲ ಅಲ್ಲಿ ಯಶೋದ. ಬಹುಶಃ ಇಡೀ ಥಿಯೇಟರ್ ಅಲ್ಲಿ ಎಲ್ಲಾ ಸಿನ್ಗೂ ನಗುವಂತ ಏಕೈಕ ವ್ಯಕ್ತಿ ನಮ್ಮ ಯಶೋದ. ಎಂಜಾಯ್ಡ್ ಎ ಲಾಟ್. ನನ್ನ ಪ್ರಕಾರ ಆ ಸೆನ್ಸ್ ಇದ್ದು ತುಂಬಾ ನಗ್ತಿರಮ್ಮ. ನಾವೇ ನಕ್ಕದ್ವಿ, ನಾವೇ ಎಂಜಾಯ್ ಮಾಡಿದ್ವಿ ನಮ್ಮ ಸಿನಿಮಾ ನೋಡಿ ಅಂತ ಹೇಳ್ತೀವಲ್ವಾ. ನಮಗ್ ಗೊತ್ತಾಗ್ಲಿಲ್ಲ ಮುಗ್ದಿದ್ದು ಸಿನಿಮಾ ಆಗೋಯ್ತಾ ಅಂದ್ರೆ. ಯಾಕೆ ಆಗ್ಲಿಲ್ಲ, ಒಂದು ಕಾಲ ಅವ್ರ ಹೌದಾ ಅಂತ ಅನ್ಸ್ಬಿಡ್ತು ನಮ್ಗೆ. ಈಗ ನಮ್ಗೊಂದು ಐಡಿಯಾ ಬೇಕಲ್ಲ, ಏನೋ ಇಂಟರ್ವ್ಯೂ ಮಾಡಬೇಕು, ಏನೇನಾಗೈತೆ ಸಿನಿಮಾ ಹೆಂಗ್ ಬಂದೈತೆ ಅಂತ. ಕರೆದ್ಬಿಟ್ಟು ಆಫೀಸಲ್ಲಿ ನೋಡ್ರೋ ಪಿಕ್ಚರ್ನ ಅಂತ ಹೇಳ್ಬಿಟ್ಟು ಒಂದ್ಸಲ ಕೂರ್ಸಿದ್ರು. ನಾನು ಗಿರಿಯಣ್ಣ ಇಬ್ಬರೇ ಕುತ್ಕೊಂಡು ನೋಡಿದ್ದು. ಫಸ್ಟ್ ಹಾಫ್ ಮುಗೀತು, ನಾವಿಬ್ರು ರಪ್ಪಂತ ಹೆಂಗೆ ಮಕ್ಕ ನೋಡ್ಕೊಂಡು, ಯಾಕೆ ಇಷ್ಟು ಬೇಕನಾ 35-40 ನಿಮಿಷಕ್ಕೆಲ್ಲ ಫಸ್ಟ್ ಹಾಫ್ ಇಟ್ಟವ್ರೆ ಅಂದ್ರೆ ಸೆಕೆಂಡ್ ಹಾಫ್ ಲ್ಯಾಗ್ ಆಗ್ಬಿಡೋದಿಲ್ವಾ ಅಂತ ನಮಗೆ ಹೊರಗೆ ಬಿಡೋಣ ಬಂದು ನೋಡಿದ್ರೆ ಫಸ್ಟ್ ಹಾಫ್ ಹೆಂಗೆ ಅನ್ನಿಸ್ತಾ, ಚೆನ್ನಾಗೈತೆ. ಇವ್ರಿಗೆ ಡೌಟು, ಹೆಣ್ಮಕ್ಳು ಚೆನ್ನಾಗೈತೆ ಅಂತವ್ರಲ್ಲ, ಏನಾರ ಮಿಸ್ಟೇಕ್ ಆಯ್ತಾ ಅಂತ ಕೇಳಿದ್ರೆ, ಯಾಕ್ರೋ ಅಂತ ಕೇಳಿದ್ರೆ, ಅಲ್ಲ 35-40 ನಿಮಿಷಕ್ಕೆಲ್ಲ 1 ಕಾಲ ಅವರ್ ಐತೆ ಕಂಡ್ರು ಅಂತ ಇವರು. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಮುಗಿದೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಎಷ್ಟು ನಮ್ಮ ಮಹೇಶ್ ಅವರು ತುಂಬಾ ಮಹೇಶ್ ಅವ್ರ ಬಗ್ಗೆ ಏನ್ ಮಾತಾಡೋದು. ನೀವು ಮಹೇಶ್ ಹೆಸರೇ ಹೇಳಕ್ ಹೋಗ್ಬೇಡಿ, ನೀವು ಅವ್ರ ಹೆಸರೇ ಹೇಳ್ಬೇಡಿ, ಮಾತಾಡಕ್ಕೆ ಹೋಗ್ಬೇಡಿ. ಮಹೇಶ್ ಅಂದ್ರೆ ಮುಗೀತು. ಬೇಡ ಬೇಡ ಬಿಡಿ, ಬೇಡ.
ಮಹೇಶ್ ಹೆಸರೇ ತಕೊಂಬಿಡಿ ಮಹೇಶ್. ಏನಕ್ಕೆ ಅವ್ರ ತರ ಛೇ ಅಯ್ಯೋ ಅದೇ ಮೇಂಟೈನ್ ಆಗ್ತಾ ಇದೆ. ಆಯ್ತಾ ಇದೆ. ಚಾನ್ಸೇ ಇಲ್ಲ ನೀವು ಈ ಆತರ ಡೈರೆಕ್ಟ್ರು ಆತರ ಇದು ಚಾನ್ಸ್ ಇಲ್ಲ ಬಿಡಿ ಸುಮ್ನೆ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಅಂತಂದ್ಮೇಲೆ ಪಾರ್ಟ್ 1 ಪಾರ್ಟ್ 2 ಎಷ್ಟು ಹೆಗ್ಲ ಮೇಲೆ ಇಟ್ಕೊಂಡು ಹೋಗಿರ್ಬೇಕು ಅವಯ್ಯ. ಇನ್ ಪಾರ್ಟ್ 3 ಮಾಡ್ಬಿಟ್ರೆ ಹಿಂಗಾಗ್ಬಿಡ್ತೀನಿ. ಮದ್ವೆ ಆಗಿ ಸ್ಪೇಸ್ ಕೊಟ್ರ ಹೋಗ್ಲಿ ಅವ್ರಿಗೂ ಏನೇನು ನಾವೇನ್ ಕೊಡೋದು KRS ಬ್ಯಾಕ್ ವಾಟರ್ ಗೀಕ್ ವಾಟರ್ ಯಾವ್ದು ಬಿಟ್ಟಿಲ್ಲ ನೀವು ಎಲ್ಲಿದ್ದೀರಾ ನೀವು ನಾವೇನ್ ಸ್ಪೇಸ್ ಕೊಡೋದು ಬತ್ತದ್ ನೋಡಿ ಅಣ್ಣನ್ ಮೀಡಿಯಾ ಸ್ವಲ್ಪ ಸಾರ್ವಜನಿಕವಾಗಿ ಸಾರ್ವಜನಿಕ ಅದಲ್ಲಪ್ಪ ಮುದ್ದು ಪುಟ್ಟಲಕ್ಷ್ಮಿ ವಿಡಿಯೋ ಮಾಡೋ ರೀಲ್ಸ್ ಮಾಡೋರ್ ಅಣ್ಣ ಮುದ್ಲು ಪುಟ್ಟಲಕ್ಷ್ಮಿಗೆ ಇದ್ ಕೇಳ್ಬೇಕು ಅನ್ಕೊಂಡೆ. ಹಾಡು ಸೂಪರ್ ಡೂಪರ್ ಹಿಟ್, 2 ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಮುದ್ದು ಲಕ್ಷ್ಮಿ ಮತ್ತೆ ಇದು ಮೊನ್ನೆ ಅಣ್ಣ ಬಂದ್ರು, ಆ ಸಾಂಗು ಕೂಡ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ, ಜನ ಕೂಡ ಸ್ವೀಕಾರ ಮಾಡಿದ್ದಾರೆ. ಅದನ್ನ ಯಾವ ರೀತಿ ಸಂಭ್ರಮಿಸ್ಕೊಂಡು ಹೇಳ್ತೀರಾ ಅಂತ? ಅದು ನಮ್ಗೆ ಯಾವಾಗಲೂ ಬಹಳ ದೊಡ್ಡ ಸಂಭ್ರಮನೆ. ಒಂದು ಹಾಡು ಇಟ್ಟಾದ್ರೆ ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಸಿನಿಮಾ ಗೆಲ್ಲುತ್ತೆ ಅನ್ನೋದು ವಾಡಿಕೆ, ಅದು ನಿಜ ಸತ್ಯ ಕೂಡ. ಹಾಡು ಇಲ್ದೇನೆ ಕನ್ನಡ ಸಿನಿಮಾ ಆಗಲಿ ಇಂಡಿಯನ್ ಸಿನಿಮಾಗಳು ಇಲ್ವೇ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಬೆಳೆದದ್ದು ಹಾಡಲ್ಲೇ, ನಾವು ಕಲ್ತಿದ್ದು ಹಾಡಲ್ಲೇ, ಬಾತ್ರೂಮಲ್ಲಿ ಸ್ನಾನ ಮಾಡಿದ್ದು ಹಾಡಲ್ಲೇ, ಕೆರೆಯಲ್ಲಿ ಈಜಿದ್ದು ಹಾಡಲ್ಲೇ, ರೋಡಲ್ಲಿ ಹೋಗ್ಬೇಕಾದ್ರೆ ಲವ್ ಮಾಡಿದ್ದು ಹಾಡಲ್ಲೇ, ಎಲ್ಲ ನಾವು ಕಲ್ತಿದ್ದು, ನಮ್ಮ ಇಡೀ ಬದುಕು ಎಲ್ಲ ಕಲ್ತಿದ್ದು ಹಾಡಲ್ಲೇ. ಸರ್ ಎದ್ದ ತಕ್ಷಣ ಹಾಡು, ಅದು ಭಕ್ತಿ ಗೀತೆ. ಮಲಗೋದು ಹಾಡಲ್ಲೇ. ಹೋಯ್ತಾ ಬೇರೆ ಹಾಡು, ಸಂಜೆಗ್ ಬೇರೆ ಹಾಡು, ರಾತ್ರಿಗೆ ಬೇರೆ ಹಾಡು. ರಾತ್ರಿಗೆ ಯಾವ್ದು ಸರ್? ಹಾಡು ಯಾವ ಹಾಡು? ಕಮಾನ್ ಏನು ರಾತ್ರಿಗೆ ಯಾವ ಹಾಡು ಅಂತ ಕೇಳ್ತಾರೆ. ಯಾವ್ದು ಹಾಡು ಅದ್ಯಾವ್ದು ಕೇಳ್ತಾವ್ರು ಹೇಳಿ ಶಿವಣ್ಣ. ರಾತ್ರಿ ಆಯ್ತು ಮಲಗೋಣ. ಮುಂದೆ ಕೇಳು, ನಿನ್ನ ಹತ್ರ ಮೈಕ್ ಐತಾನೆ ಅದಾಕವ್ರಲ್ಲ ಹೇಳು. ಸಿಂಗರ್ ಅಲ್ಲಿ ರಾತ್ರಿ ಆಯ್ತು ಮಲಗೋಣ. ನಾನು ನೋಡ್ತೀನಪ್ಪ ಈ ತರ ಈ ಎ ಸರ್ಟಿಫಿಕೇಟ್ ಜೊತೆಗೆಲ್ಲ ನಾನು ಇರಲ್ಲ. US ಸರ್ಟಿಫಿಕೇಟ್ ಹೆಂಗೆ ಸರ್ ಇವರಿಬ್ರು? ಯಾರು ಏನಂಗಂದ್ರೆ ಅಯ್ಯೋ ಇವರಿಬ್ರು ಒಬ್ರನ್ನೊಬ್ರು ಬಿಟ್ಟೆ ಬರಲ್ಲ, ಅಂಟ್ಕೊಂಡೇ ಇರ್ತಾರೆ. ಕ್ಯಾರಮ್ ಅಂದ್ರೆ ಒಂದೇ ರೂಮು, ಅಲ್ಲಿ ಹೋಟೆಲ್ ಒಂದೇ ರೂಮು, ಬೆಳಗ್ಗೆ ಸಂಜೆ ಕಾರಲ್ಲಿ ಬಂದ್ರು ಒಂದೇ ಕಾರು, ಅಂಟ್ಕೊಂಡೇ ಇರ್ತಾರೆ. ಇವಾಗ ಇಲ್ಲಿಗೂ ಒಟ್ಟಿಗೆ ಬಂದ್ರು ಅನ್ಸುತ್ತೆ. ಟನ್ 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 ಟನ್. ಇಲ್ಲೇನೋ ಸಮಸ್ಯೆ ಇದೆ, ಇಲ್ಲೇನೋ ಸಮಸ್ಯೆ ಇದೆ. ತುಂಬಾ ಸಮಸ್ಯೆ ಇದೆ. ನಾನು ಯಾಕೆ ಹೇಳಿ ಮಧ್ಯದಲ್ಲಿ ಕೂತಿರೋದು, ಇವರಿಬ್ರು ಜೊತೆ ಕೂರಿಸಬಾರ್ದು ಅಂತ. ಎಲ್ಲಿ ಸಿದ್ಧ ಇರ್ತಾನೆ. ಇದು ಪಾರ್ಟ್ 2 ಲಿಂಗ ಪಾರ್ಟ್ 3 ಏನಾಗಿರ್ಬೋದು ಯೋಚನೆ ಮಾಡಿ. ಅಲ್ಲ ಇವ್ರ ಯೋಚನೆ ಎಲ್ಲಿಗೆ ಮಾಡಿರ್ಬೋದು. ಇನ್ನೊಂದು ಏನಾಗಿದೆ ಗೊತ್ತಾ ನೋಡಿ, ಬೆಣ್ಣೆ ಮಟನ್ ಇಬ್ಬರಿಗೂ ಹುಡುಗಿ ಇಲ್ಲ ಸಿನಿಮಾದಲ್ಲಿ, ಮದುವೆ ಆಗಿದ್ರೆ ಹೆಣ್ತಿರಿಲ್ಲ. ಓಕೆ, ಪ್ರಾಬ್ಲಮ್ ಇದೆ ತುಂಬಾ. ಇವರಿಬ್ರು ಒಬ್ಬರೊಬ್ರು ಬಿಟ್ಟಿರ್ತಾ ಇಲ್ಲ, ರಿಯಲ್ ಲೈಫಲ್ಲೂ ಬಿಟ್ಟಿರ್ತಾ ಇಲ್ಲ, ಈ ಕಡೆ ಅಲ್ಲೂ ಬಿಟ್ಟಿರ್ತಾ ಇಲ್ಲ. ಇದಕ್ಕೇನೋ ಕನೆಕ್ಷನ್ ಇದೆ, ಇದೇನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಈ ಪ್ರಶ್ನೆಗೆ ಉತ್ತರ ನಾವು ಅಯೋಗ್ಯ 2ನಲ್ಲಿ ಆಗಸ್ಟ್ 7ನೇ ತಾರೀಕು ಹುಡುಕ್ಬೇಕು ಸರ್. ಆದ್ರೂ ಕೂಡ ಇವರಿಬ್ಬರ ಬಗ್ಗೆ ಮಾತಾಡೋದಾದ್ರೆ ಯಾವುದೇ ಪಾತ್ರ ಕೊಟ್ರು ಕೂಡ ಅದನ್ನ ಏನು ಮಾಡಕ್ ಬರಲ್ಲ, ಯಾಕೆ ಕೊಡ್ಸಿಡ್ತಾರೆ ಆ ಪಾತ್ರ. ನಾವು ಮಾಡಕ್ ರೆಡಿ ಯಾಗಿರ್ತೀವಿ ನಾವು. ಅದೇನು ಗೊತ್ತಾ, ₹1 ಕೊಟ್ರೆ ₹25 ಆಕ್ಟಿಂಗ್ ಮಾಡ್ತಾರೆ. ಇವ್ರನ್ನ ಹಿಡಿದು ನಿಲ್ಸೋದೇ ಬರೀ ಕಷ್ಟ. ಅದಕ್ಕೆ ನಾವೇನು ಗೊತ್ತಾ, ಫಸ್ಟ್ ಹೇಳ್ಬಿಡ್ತೀವಿ ಕಟಾಕ್ಲ. ಇದೇ ಸಮಸ್ಯೆ ಆಗಿರೋದು. ₹1 ಕೊಟ್ರೆ 25 ಮಾಡ್ತೀವಿ, ₹24 ಹೋಗಿ ನಮ್ದು. ಹೇಗಿತ್ತು ಸರ್ ಕಂಪ್ಲೀಟ್ ಮೆಮೊರಿ ನಿಮಗೆ? ಹೆಂಗಿತ್ತು ಸರ್? ಒಳ್ಳೆ ಮೆಮೊರಿ. ಅಯೋಗ್ಯ 2 ಅಂತ ಬಂದಾಗ ನೆನಪಲ್ಲಿ ಉಳಿಯುವಂತ ವಿಚಾರ. ಯಶೋಧ ಬಂದಿದ್ದು, ಇಂಟರ್ವ್ಯೂ ಮಾಡಿದ್ದು, ನೆನಪಾಗುತ್ತೆ. ಪ್ರತಿಯೊಂದು ಸೀನ್ಗಳನ್ನು ತುಂಬಾ ಮೆಮೊರಿ. ಇನ್ನೊಂದು ನನ್ಗೆ ಗೊತ್ತಿರೋ ಹಾಗೆ ಈ 100 ಡೇಸ್ ಅನ್ನೋ ಒಂದು ಏನಿತ್ತು ವಿಷಯ ಅಲ್ವಾ, 100 ಡೇಸ್ ಅನ್ನೋದು, ಅದು ಮೋಸ್ಟ್ಲಿ ಅಯೋಗ್ಯ 1ಗೆ ಮುಗೀತು ಅನ್ಸುತ್ತೆ. ಅಯೋಗ್ಯ 1 ಲಾಸ್ಟ್ ಸಿನಿಮಾ ಅನ್ಕೊಂತೀನಿ, 100 ಡೇಸ್ ಓಡಿ ಸಿನಿಮಾ. ಅದಾದ್ಮೇಲೆ ನನಗೆ ಗೊತ್ತಿಲ್ಲ ಬೇರೆ ಯಾವ ಸಿನಿಮಾ ಓಡೋದು ಅಂತ. ಓಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಆ ಒಂದು ಕಾಂಬಿನೇಷನ್ ಐತಲ್ಲ, ಅದು 7 ವರ್ಷ ಆದಮೇಲೂ ಕೂಡ ಅಷ್ಟು ನೀಟಾಗಿ, ಅಷ್ಟು ಜೆಲ್ಲಾಗುವಂಥದ್ದಾಗಿರ್ಬೋದು. ಯಾಕಂದರೆ ಇತ್ತೀಚೆಗೆ ಏನಾಗ್ಬಿಡ್ತು ಅಂತಂದರೆ, ಪಾರ್ಟ್ 2 ಶುರುವಾಗಿ ಒಂದೂವರೆ ವರ್ಷ ಆಯ್ತು ನಾವು ಶೂಟಿಂಗ್ ಶುರುವಾಗಿ. ಸೊ ಪಾರ್ಟ್ 1ನಲ್ಲಿ ಆದಮೇಲೆ ಮತ್ತೆ ನಾವು ಮಧ್ಯೆ ಸಿಗೋದು, ಶೂಟಿಂಗಿಗೆ ಅಂತ ಸಿಗ್ತಿರಲಿಲ್ಲ. ಈಗ ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಇದು ಇವ್ರು ನಿಜವಾಗ್ಲೂ ಸಿದ್ದೇಗೌಡ, ಅವು ನಿಜವಾಗ್ಲೂ ಮಟನ್ ಅಲ್ವಾ, ನನಗೆ ಮರ್ತೋಗೈತೆ ಮಟನ್ನು, ಬೆಣ್ಣೆ. ಸೊ ರಿಯಲ್ ಲೈಫಲ್ಲೂ ನಾವು ಹಿಂಗೆ ಇದೀವಿ ಅನ್ನೋ ಅಷ್ಟು ಒಂದು ಆತ್ಮೀಯತೆ ಬೆಳೆದು. ನಾನು ನೋಡಿದಂಗೆ ಆಫ್ ದಿ ಕ್ಯಾಮ್ರಾನು ಅದೇ ತರ ಎಂಜಾಯ್ ಮಾಡ್ತಾ ಇದ್ರಿ ನೀವು ಇವಾಗ ನಾನು ನೋಡಿದಾಗ. ಸೊ ಅದು ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅಂದ್ರೆ ಪ್ರಾಮಿಸ್ ಹಂಗೆ ಆಗ್ಬಿಟ್ಟಿದೆ ನಮಗೆ. ಸಿನಿಮಾ ಬೇರೆ ಬೇರೆ ಡಾಕ್ಟರ್ಗಳೆಲ್ಲ ತೋರಿಸಿದ್ವಿ, ಯಾರು ಮಾತ್ರ ಕೊಡ್ತಾ ಇಲ್ಲ. ಸ್ಪೆಷಲಿಸ್ಟ್ ಡಾಕ್ಟರ್ ಇದಾರೆ ಮಹೇಶ್ ಅಂತ, ಅವ್ರ ಹತ್ರ 4 ಮಾತ್ರೆ ಇದೆಯಂತೆ. 4 ಅಂತಿರೋದು, 2 ಮಾತ್ರ ಇರೋದು. 2 ಅವರೇ ನುಂಗ್ಬಿಟ್ಟವ್ರೆ.
ಇನ್ನೆರಡು ಉಳ್ದವೆ, ಇನ್ನೆರಡು ಯಾರಿಗೆ ಯಾರು ಕೊಡೋದು ಅಂತ. ಯಾಕೆ 3 ಜನ ಇದೀವಿ, ಈಗ ಯಾರು ಕೊಡೋದು 2ನ. ಈಗ ಇವ್ರಿಬ್ರು ಕೊಟ್ರೆ ಇವನಿಗೆ ಸಮಸ್ಯೆ ಆಯ್ತದೆ, ನಮ್ಮಿಬ್ರು ಕೊಟ್ರೆ ಇವನಿಗೆ ಸಮಸ್ಯೆ ಆಯ್ತದೆ. ನೋಡಾಕೋರೆ ಒಂದ್ ಮಾತ್ರ ಫುಲ್ ಅವ್ರಿಗೆ ಅರ್ಧ ನಮ್ಗೆ ಪಾಪ. ನಕ್ಬಿಟ್ಟು ಅಯ್ಯಮ್ಮ ನಕ್ಬಿಟ್ಟು ಅಯ್ಯೋ ಪಾಪ ಅಂತೆ. ಪಾಪ ಸರ್. ನೋಡಿ ಬಾಡಿ ಶೇಮ್ ಮಾಡ್ತಾ ಇದ್ದಾನೆ, ತಕ್ಕನಾಗ ಮಾತ್ರ ಬಾಡಿ ಶೇಮ್ ಮಾಡೋದು, ಆಮೇಲೆ ರೇಸಿಸ್ಟ್, ಸರ್ ಅದೇ ಕಲರ್ ಬಗ್ಗೆ ಮಾತಾಡೋದು. ಆಮೇಲೆ ನೆನ್ನೆ ಏನಂತವ್ರು ಯಾವ್ದೋ ಇಂಟರ್ನಲ್ಲಿ ಇವ್ರಿಗೆ ಕರಿ ಬೆಣ್ಣೆ ಅಂತವ್ನೆ. ನೋಡ್ದಾ ದಾಖಲಾತಿ ಇರುತ್ತಲ್ವಾ, ಇವೆಲ್ಲ ಬೇಕಲ್ವಾ, ಇವೆಲ್ಲ ಮಾತಾಡ್ತಾರೆ. ಇರುತ್ತೆ, ರೇಸಿಸ್ಟ್ ರೆಕಾರ್ಡ್ ಆಗಿರುತ್ತೆ, ನೆನಪಿರ್ಲಿ ಯಾರು ಅಂತ. ಬಣ್ಣದ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ದೇಹದ ಬಗ್ಗೆ ಮಾತಾಡೋದು. ನೀನು ರೇಸಿಸ್ಟ್. ಕರೆಕ್ಟಾಗಿ ಮಾತಾಡೋದು, ಏನೇನೋ ಮಾತಾಡೋ, ಏನೋ ಬೇರೆ ತರ ಕೇಳಿಸ್ಬಿಟ್ಟು ನಿಂಗೆ ಕೆಲವು ಕೇಳೋರ್ಗೆ ಆಡೇ ಬೇರೆ ತರ ಕೇಳಿಸ್ತವೆ. ಸರ್ ಹೇಳಿ ಸರ್ ಮೆಮೊರಿ. ಇವ್ರದ್ದು ಒಂದು 500 TB ಹಾರ್ಡ್ ಡಿಸ್ಕು ಏನೋ ಒಂಥರ ಹೇಳಕ್ ಶುರು ಮಾಡಿದ್ರೆ ಒಂದು ವಾರ ಆದ್ರೂ ಮುಗಿಯಲ್ಲ. ಇವ್ರ ಮೆಮೊರಿಗಳೆಲ್ಲ ವಾಟ್ಲ ಸತೀಶ್ ಆ ಸಿನಿಮಾ ತರ ತೆಗೆದು ನಾನು ಇಟ್ಕೊಂಡಿದ್ದೀನಿ ಚಿಪ್ಪು. ಫಸ್ಟ್ ಎಷ್ಟು ಮೆಮೊರಿ ಇದೆ, ಸೆಕೆಂಡ್ ಹಂಗೆ ಇದೆ. ನಮ್ಗೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಅಂದರೆ ಫಸ್ಟ್ ಈಗ ಮುಗಿಸ್ಕೊಂಬಂದು ಸೆಕೆಂಡ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ನಮಗೆ. ಅಂದರೆ ಇವಾಗ ನಿಮ್ಗೆ ಗೊತ್ತಾ, ನಿಮ್ಗೆ 10 ವರ್ಷ ಆದ್ಮೇಲೆ ಮೆಮೊರಿ ಲಾಸ್ ಆಗುತ್ತೆ ಎಲ್ರಿಗೂ. ಬಟ್ ಅಯೋಗ್ಯ ಫಸ್ಟ್ದು ಹಂಗೆ ಇದೆ ಜ್ಞಾಪಕ, ಇನ್ನೂ ನಮಗೆ ಸೆಕೆಂಡ್ ಇನ್ನೂ ಜ್ಞಾಪಕ ಚೆನ್ನಾಗಿದೆ. ಅಂದರೆ ವಿ ಆರ್ ಎಂಜಾಯಿಂಗ್ ದಟ್ ಕ್ಯಾರೆಕ್ಟರ್, ದಟ್ ಮೂವಿ, ದಟ್ ಸೀನ್ಸ್, ವಿ ಆರ್ ಎಂಜಾಯಿಂಗ್ ದ ಪಾರ್ಟ್ನರ್ಸ್. ನಮ್ಗೆ ಈ ಥರದ್ದು ವ್ಯಕ್ತಿಗಳು, ಈ ಥರದ ಡೈರೆಕ್ಟ್ರು, ಈ ಥರ ಪ್ರೊಡ್ಯೂಸರ್ಸು, ಈ ಥರ ಸಿಚುವೇಶನ್ಸು ಸಿಗೋದು ಅಪರೂಪ ಕಲಾವಿದರುಗಳಿಗೆ. ಮೆಮೊರಿ 10 ವರ್ಷದ ಇಟ್ಕೊಳ್ಳೋದು ತುಂಬ ಕಷ್ಟ. ಬಟ್ ವಿ ಹ್ಯಾವ್, ನಾವು ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್ ಐ ಆಮ್ ವೆರಿ ಲಕ್ಕಿ. ಅವ್ರು ಹೇಳ್ದಂಗೆ ಗಿರಿ ಆಗಲಿ, ಶಿವ ಆಗಲಿ, ಆ್ಯಂಡ್ ನಮ್ಮ ಇಡೀ ತಂಡ ಸಿಕ್ಕಿರೋದು, ಓವರಾಲ್ ಇಡೀ ಸಿನಿಮಾದ ಟೀಮ್ ಇದೆಯಲ್ಲ, ಅದೇ ಹೇಳಿದ್ದು. ಅಂದರೆ ನಾವು ಯಾವುದೋ ಅದೃಷ್ಟ ಮಾಡಿರ್ತೀವಿ ಕೆಲವೊಂದು ಸಲ. ಅಂದರೆ ನಾವೇನೋ ನೇಚರ್ ನಮ್ಗೆ ಬ್ಲೆಸ್ ಮಾಡ್ತಾ ಇರುತ್ತೆ. ಓಕೆ, ನಿಮಗೆಲ್ಲ ಒಳ್ಳೇದಾಗಲಿ ಅನ್ನೋ ಥರದ್ದೇನೋ ಒಂದು ಬ್ಲೆಸ್ಸಿಂಗ್ ಇರುತ್ತಲ್ಲ, ಅದರಿಂದ ನಾವೆಲ್ಲ ಲಕ್ಕಿ ಅಂತ ಹೇಳ್ಬೋದು. ಆಮೇಲೆ ಇಂಥ ಸ್ನೇಹಿತರು ಸಿಕ್ಕಿರೋದು ಆ ಕಣ್ಣಲ್ಲಿ ಕಾಣಿಸ್ತದೆ. ನಮಗೇನೋ ನೋವಾದಾಗ ಅವ್ರು ನೋವು ಪಟ್ಕೋತಾರೆ, ನಮಗೇನೋ ಖುಷಿಯಾದಾಗ ಎಂಜಾಯ್ ಮಾಡ್ತಾರೆ, ನಮ್ಮೆಲ್ಲ ಸೆಲೆಬ್ರೇಷನ್ಲು ಜೊತೆಗಿದ್ದಾರೆ. ನಾನು ಅಷ್ಟೇ, ಅವ್ರನ್ನ ಬಿಟ್ಟು ಯಾವ ಸೆಲೆಬ್ರೇಷನ್ನು ಮಾಡಲ್ಲ ನನ್ನ ಲೈಫಲ್ಲಿ. ಅಷ್ಟು ಒಳ್ಳೆ ಸ್ನೇಹಿತರು ನನಗಿಬ್ರು. ನನಗೇನೋ ನೋವಾದರೆ ಕಣ್ಣಲ್ಲಿ ನೀರು ಹಾಕುವಂಥ ಸ್ನೇಹಿತರುಗಳು, ಅಷ್ಟು ಪ್ರೀತಿಸ್ತಾರೆ ನನ್ನ. ಅಂದ್ರೆ ನನ್ನ ಜಿನಿಯಾರಿಟಿ ನಂಬ್ತಾರೆ, ನನ್ನ ಕೆಲಸ ನಂಬ್ತಾರೆ, ಪ್ರಾಮಾಣಿಕತೆ ನಂಬ್ತಾರೆ. ನಾನು ಅವ್ರನ್ನ ಅಷ್ಟೇ ನಂಬ್ತೀನಿ ಎಲ್ಲ ವಿಚಾರದಲ್ಲೂ. ತುಂಬಾ ಭಾವುಕರಾಗ್ತಾರೆ. ಭಾವುಕರೇನಾಗಿಲ್ಲ ನಾನು ಆರಾಮಾಗಿ, ನಾನೇನು ಭಾವುಕ ಆಗಿಲ್ಲ. ಮಾತಾಡೋಕೆ ಸ್ವಲ್ಪ ಕಣ್ಣಲ್ಲಿ ಬೇಗ ನೀರು ಬರುತ್ತೆ, ಯಾಕೆ ಅಂತ ಹೇಳಿ. ಅಲ್ಲಲ್ಲ, ಏನಿಲ್ಲಪ್ಪ, ನನಗೇನು ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ನಾನು ನೀವು ಈ ಯಶೋಧ ಬಿಡ್ತಾ ಇಲ್ಲ. ಈಗ ಒಟ್ಟಿನಲ್ಲಿ ಕಣ್ಣಲ್ಲಿ ನೀರು ಯೂಶುವಲಿ ಸ್ವಲ್ಪ ದುಃಖ ಆಗುತ್ತೆ, ಯಾಕೆ ಅಂತ. ಅಲ್ಲ, ದುಃಖ ಏನಿಲ್ಲ ನನಗೆ. ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ. ಅಂದರೆ ಖುಷಿ ಆದಾಗ ಒಂದು ಸಂತೋಷ ಆದಾಗ ಒಂದು ಕಣ್ಣಲ್ಲಿ ನೀರು ಬರುತ್ತಲ್ವ, ಆ ಥರ ಸಂತೋಷ. ಒಳ್ಳೆ ಸ್ನೇಹಿತರು ಸಿಕ್ಕಿದಾಗ, ಒಳ್ಳೆ ಬದುಕು ಸಿಕ್ಕಿದಾಗ, ಒಳ್ಳೆ ಜನ ಸಿಕ್ಕಿದಾಗ, ಒಳ್ಳೆ ಪ್ರೊಡಕ್ಷನ್ ಆದಾಗ, ಈಗ ಒಳ್ಳೆ ನಮ್ಮ ನಿರ್ಮಾಪಕರಾಗ್ಬೋದು, ಒಳ್ಳೆ ಸಿನಿಮಾ ಆದಾಗ ವಿ ಆರ್ ವೆರಿ ಹ್ಯಾಪಿ. ಮಾತಾಡ್ಲೇಬೇಕು ಸರ್, ಯಾಕಂತ ಹೇಳಿದ್ರೆ ಬೇಡ ಸಾಕು, ನಿರ್ಮಾಪಕರ ಬಗ್ಗೆ ಮಾತಾಡ್ಕೊಂಬಿಡಿ. ನಿರ್ಮಾಪಕ ಆ ಥರ ಎಲ್ಲ ಮಾತಾಡಕ್ ಹೋಗ್ಬೇಡ ನಾವು. ಇಷ್ಟೊತ್ತರೆಗೂ ಮಾತಾಡದೆ ನಿರ್ಮಾಪಕರ ಬಗ್ಗೆ ನಾವು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವರೇ. ಈ ಥರ ಒಳ್ಳೆ ಮೂಮೆಂಟ್ಗಳು ಕ್ರಿಯೇಟ್ ಆಗೋದಕ್ಕೆ, ಈ ಥರ ಒಳ್ಳೆ ಒಂದು ಇಷ್ಟು ಖುಷಿಯಾಗಿ ಕೂತ್ಕೊಂಡು ಇವತ್ತು ಸಿನಿಮಾ ಬಗ್ಗೆ ಮಾತಾಡ್ತೀವಿ ಅಂದರೆ ಅವರೇ ಕಾರಣ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರೇ ಹೀರೋ, ನಾನಲ್ಲ ಅಂತ. ಅವ್ರು ನಿಂತ್ಕೊಂಡು ಅಂದರೆ ಈ ಸಿನಿಮಾನ ಕನ್ಸ್ಕೊಂಡು ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ಪ್ಯಾಷನೇಟಾಗಿ ಮಾಡೋದಾಯ್ತಲ್ಲ ಒಂದು ಸಿನಿಮಾನ, ಏನೂ ತೊಂದರೆ ಕೊಡ್ದಂಗೆ, ಏನೂ ತೊಂದರೆ ಇಲ್ದಂಗೆ, ಅದೇ ದೊಡ್ಡ ವಿಷಯ. ಅಂದರೆ ಎಲ್ಲ ತಂಡಗಳಲ್ಲೂ ಸಮಸ್ಯೆಗಳಿರ್ತವೆ, ಎಲ್ಲ ಸಿನಿಮಾಗಳಲ್ಲೂ ಪ್ರಾಬ್ಲಮ್ಗಳಿರ್ತವೆ. ಬಟ್ ಆದರೆ ಅದನ್ನೆಲ್ಲ ಮೀರಿ ಸಿನಿಮಾ ತೊಗೊಂಡೋಗಿ ಇಷ್ಟು ಜನರನ್ನು ತೊಗೊಂಡೋಗಿ, ಅಂದರೆ ಇದು ದೊಡ್ಡ ಸಿನಿಮಾ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಅಷ್ಟು ಜನರನ್ನೆಲ್ಲ ಕರ್ಕೊಂಡು ನಿಭಾಯಿಸ್ಕೊಂಡು ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅಷ್ಟು ದೊಡ್ಡ ದೊಡ್ಡ ಸೆಟ್ಗಳಾಗಲಿ, ಅಷ್ಟು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರನ್ನೂ ಹಾಕೊಂಡು ಸಿನಿಮಾ ಮಾಡೋದಾಯ್ತಲ್ಲ, ಅದು ದೊಡ್ಡ ವಿಷಯ. ಹೌದು, ಅದೊಂದು ನಂಬಿಕೆ, ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ, ಪ್ರೀತಿ. ಅದಕ್ಕೆ ನಾವು ಪ್ರತಿಯಾಗಿ ಏನು ಕೊಡ್ಬೋದು, ನಾವು ಒಳ್ಳೆ ಸಿನಿಮಾ ಮಾಡ್ಬೋದು, ಚೆನ್ನಾಗಿ ಅವ್ರನ್ನ ನಡ್ಸ್ಕೋಬೋದು. ಆ್ಯಂಡ್ ಆ ಸಿನಿಮಾ ಗೆಲ್ಲೋದ್ರ ಮುಖಾಂತರ ಒಳ್ಳೇದಾದರೆ ಅವ್ರಿಗೆ ವಿ ಆರ್ ವೆರಿ ಹ್ಯಾಪಿ. ನಮಗೆ ದುಡ್ಡು ಬರೋದು ಬೇಡ, ಫಸ್ಟ್ ಅವ್ರ ಜೇಬ್ ಚೆನ್ನಾಗಾದರೆ ಇನ್ನೊಂದು 10 ಸಿನಿಮಾ ಮಾಡ್ತಾರೆ, ಇನ್ನೊಂದು 100 ಸಿನಿಮಾಗಳು ಮಾಡ್ತಾರೆ, ಇಂಡಸ್ಟ್ರಿ ಬೆಳೀತಿದೆ. ಇದು ಪ್ರತಿಯೊಬ್ಬ ನಿರ್ಮಾಪಕರಲ್ಲೂ ನಾವು ಕಾಣೋ ಕನಸು. ಎಲ್ಲ ನಿರ್ಮಾಪಕರಿಗೂ ಒಳ್ಳೇದಾಗಬೇಕು ಅನ್ನೋ ನಾವು ಕಾಣೋ ಕನಸು. ದಟ್ಸ್ ಆಲ್. ದಯವಿಟ್ಟು ಬೇಡ. ಎಷ್ಟು ಹೇಳ್ತೀರಾ ಹೇಳಿ ಅವ್ರ ಬಗ್ಗೆ. ಎಷ್ಟು ಹೇಳ್ತೀರಾ, ಎಷ್ಟು ಹೇಳ್ತೀರಾ. ಪುಟಗಟ್ಲೆ ಮಾಡ್ಬೇಕಾಗುತ್ತೆ ನಾವು. ಮಹೇಶ್ ಬಗ್ಗೆ ಏನು ಮಾತಾಡಕ್ಕಾಗತ್ತ ನಮ್ ಕೈಯಲ್ಲಿ. ಆಮೇಲೆ ಮಹೇಶ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನು. ದೊಡ್ಡ ವ್ಯಕ್ತಿಗಳಲ್ಲ ನಾವು. ಅಂತ ಮಹಾನ್ ವ್ಯಕ್ತಿ ನಮ್ ಜೀವನದಲ್ಲಿ ಇರೋದೇ ನಮ್ ಪುಣ್ಯ. ಇವತ್ತು ಅಯೋಗ್ಯ 1, 2 ಈಗ ಅಯೋಗ್ಯ 1, 2 ಮಾಡಿದೀವಿ ಅಂದ್ರೆ, ಇವತ್ತು ನಾವಿದೀವಿ ಅಂದ್ರೆ ಅದಕ್ಕೆ ಆ ಫಿಲ್ಮೇ ಕಾರಣ.
ಇವತ್ತು ನಾವು ಬದುಕಿದೀವಿ ಅಂದ್ರೆ ಮಹೇಶನೇ ಕಾರಣ, ಇವತ್ತು ನಾವು ಬೆಳೆದಿದ್ದೀವಿ ಅಂದ್ರೆ ಮಹೇಶನೇ ಕಾರಣ, ಇವತ್ತು ನಾವು ಎತ್ತರಕ್ಕೆ ಇಲ್ಲಿ ನಿಂತಿದೀವಿ ಅಂದ್ರೆ ಮಹೇಶನೇ ಕಾರಣ. ಮಾರ್ಗೋಡ್ನಲ್ಲಿ ಮಹೇಶ ಇದ್ದಿದ್ದಕ್ಕೇನೆ ನಾವೆಲ್ಲ ಬದುಕಿರೋದು ಇವತ್ತು. ನೀವು ನಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಿದ್ದ ಅಂದ್ರೆ ಅವರೇ ಕಾರಣ. ನನಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂದಾಗ ಮಹೇಶನೇ ಮೆಡಿಕೇಶನ್ ಕೊಟ್ಟಿದ್ದು, ಇವನ್ಗೆ ಸ್ಕಿನ್ ಪ್ರಾಬ್ಲಮ್ ಅವನೇ ಮೆಡಿಕೇಶನ್ ಕೊಟ್ಟಿದ್ದು. ಆಮೇಲೆ ಗಿರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಭವಿಷ್ಯ ನೋಡ್ತಿದ್ದೆ ಅವನು. ಇನ್ನೊಂದು ಅಯೋಗ್ಯಟು ಅಂತ 10 ವರ್ಷ ಆದ್ಮೇಲೆ ಒಂದು ಸಿನಿಮಾ ಮಾಡ್ತೀನಿ, ನೀನ್ ಸೂಪರ್ ಸ್ಟಾರ್ ಆಗ್ತೀನಿ ಅಂತ ಭವಿಷ್ಯ ನೋಡ್ತಿದ್ದೆ ಮಹೇಶ. ನಿರ್ಮಾಪಕ ಮುನೇಗೌಡರು ಬರ್ತಾರೆ ನಮ್ಗೆ 10 ವರ್ಷ ಮುಂಚೆನೆ ಹೇಳಿದ್ ಮಹೇಶ. ಇವಾಗ ಏನ್ ಮಾಡ್ತೀನಿ ಗೊತ್ತಾ, ಹಾಡ್ ಹಾಕ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಸುಮ್ಮನೆ ಕುಂತ್ಕೊಬಿಟ್ಟಿಲ್ಲ, ಹಾಡಾಗ್ತೀನಿ ಡ್ಯಾನ್ಸ್ ಮಾಡಿ ಅಂದ್ರೆ ಬಿಡ್ರೆ. ಫಸ್ಟ್ ಯಾವ್ದಾಗ್ಲಿ, ಯಶೋಧ ಮಾತ್ರ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದವರು. ಅಣ್ಣ ಬಂದ್ರೆ ಹಾಕ್ಲಾ ಅಥವಾ ನಾವು ಮಾಡೋದಲ್ಲ, ನೀವು ಮಾಡ್ಬೇಕು ಜೊತೆಗೆ ಡ್ಯಾನ್ಸ್. ಲಕ್ಷ್ಮಿ ನೀವು ಮಾಡ್ಬೇಕು ಜೊತೆಲಿ, ನೀವು ಜೊತೆಗೆ ಡ್ಯಾನ್ಸ್ ಮಾಡ್ಬೇಕು. ನಿಂತಿರ್ತೀನಿ, ನೀವು ನನ್ನ ಮುದ್ದು ಮಾಡಿ. ನಿಂತ್ಕೊಳಕ್ ನಿಂತ್ಕೊಳಕ್ ಈಗ ಅಣ್ಣ ಬಂದ್ರೆ ಮುದ್ದು ಮಾಡ್ಬೇಕಂತೆ, ಸಾಂಗ್ ಹೇಳ್ಕೊಂಡು ಮುದ್ದು ಮಾಡ್ಲಿ. ನೋಡಿ ನಿರ್ಮಾಪಕರು ರೆಡಿ ಅವ್ರೆ. ಓಕೆ, ಸಾಂಗ್ ಹಾಕ್ತೀನಿ ಇವಾಗ ನಾನು. ಎದಳಿ ಎಲ್ಲ ಬಾಯ್ಸ್ ಎಲ್ಲ ಎದಳ್ಬೇಕು, ಅಯೋಗ್ಯರು. ಇಲ್ಲ ಲಾಸ್ಟ್ ಟೈಮು ಮೇಡಮ್ ಅವರು ಇಬ್ರು ನಮಗೆ ಬಂದು ಯಾಕೋ ನೀವು ಇದರಲ್ಲಿ ಭುವನಮ್ಗೆ ನಮ್ಮಲ್ಲಿ ಇದ್ದಂಗೆ ಖುಷಿ ಆಗಿಲ್ವಲ್ಲ ಅಂತೇಳಿ ಅಂದರು. ಅದೇನೋ ಬೇರೆ ಥರ ಪ್ರಾಬ್ಲಮ್ ಇತ್ತು, ಹಂಗಾಗಿ ಒಂದು ಸ್ವಲ್ಪ ಡಲ್ ಆಗಿದೆ. ನೀವು ಅಂದ್ಕೊಂಡಿದ್ದು ಈ ಇದಕ್ಕೆ ಅಲ್ಲ, ಇಂಥವು 100 ಆಗಲಿ ಇದು ಬರಲಿ ಬೇರೆ ರೀತಿ ಇರ್ತೀವಿ. ಅವತ್ತು ಪರ್ಸ್ನಲ್ದೇನೋ ಒಂಚೂರು ಪ್ರಾಬ್ಲಮ್ ಇತ್ತು. ನಿಮ್ ಮೆಸೇಜ್ ನೋಡಿದವ್ರು ಹೇಳಿದ್ರು ಸರ್, ನಿಮ್ ಮೆಸೇಜ್ ಮೀನ್ಸ್ ಅಕೌಂಟ್ ಬ್ಯಾಲೆನ್ಸು ಇಲ್ಲ ಎಲ್ಲ ಕಿತ್ಕೊಂಡ್ಬಿಟ್ಟಾರೆ, ಇವಾಗ ಏನಿಲ್ಲ ಕೊಡಪ್ಪಿಲ್ಲ. ಅಲ್ಲಲ್ಲ ಕೇಳಿ ಒಂದ್ ನಿಮಿಷ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ, ಕೊಡ ತೋರಿಸ್ತೀನಿ ಕೇಳಿ ಒಂದ್ ನಿಮಿಷ. ಎಲ್ಲ ಕಿತ್ಕೊಂಡ್ಬಿಟ್ಟವ್ರು ಇನ್ನೊಂದು ಅಕೌಂಟ್ ಎಲ್ಲ ಕಿತ್ಕೊಂಡು ನಾವು ಎಲ್ಲ ಕಿತ್ಕೊಂಡು ಅಯೋಗ್ಯ ಟು ಸಿನಿಮಾ ಮಾಡಿದ್ವಿ. ಇನ್ನೊಬ್ರು ಇದ್ದಾರೆ, ಅವರು ಇಬ್ರು ಸೇರಿ ಇನ್ನೊಬ್ರು ಇದ್ದಾರೆ. 7ನೇ ತಾರೀಕು ಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸರ್ ನಿಮ್ ಅಕೌಂಟ್ ಹಂಗೆ ಲಕ್ಷ್ಮಿ ಹರಿದು ಬಿಡ್ತಾಳೆ ಸರ್ ನಾಡಿದ್ದು. ಏನ್ ಗೊತ್ತಾ, ಒಂದ್ ಅಕೌಂಟ್ ಅಲ್ಲಿ ಈಗ ಹಾಕೋರೆ ಎಲ್ಲ ನಾಕಾಗೈತೆ ಅಂತ ಹೇಳೋರಲ್ವಾ, ಒಂದ್ ಅಕೌಂಟ್ ಅಲ್ಲಿ ಇದ್ರೆ 80 ರೇಡ್ ಆಯ್ತದೆ ಅನ್ಬಿಟ್ಟು 2 ಅಕೌಂಟ್ ಬೇರೆ ಬೇರೆ ಹೆಸರು ಮಾಡಿಸ್ಬೇಕು, ಅಷ್ಟು ದುಡ್ಡು ಬರಲ್ಲ. ಆಮೇಲೆ ಅಕೌಂಟ್ ಇದ್ರೆ ಐಟಿ ಗೊತ್ತಾಗಲ್ವೇನೋ, 3 ಅಕೌಂಟ್ ಅಲ್ಲಿ ಪಟ್ ಅಂತ ಗೊತ್ತಾಯ್ತದೆ. ಬೇರೆ ಕೊಡಿ ಸರ್ ನೀವು. ಎಸ್, ಇವಾಗ ಸಾಂಗ್ ನಮ್ಮ ನಿರ್ಮಾಪಕರು ಕೂಡ ಸೇರಿ ಒಂದು ಡ್ಯಾನ್ಸ್ ಮಾಡಿ ಓಕೆ, ಅವ್ರು ಖುಷಿಯಾಗಿದ್ದಾರೆ, ಅದನ್ನ ಕೇಳಿ ನೀವು. ಸರ್ ಇವಾಗ ಸಿನಿಮಾ ನೋಡಿ ಸರ್, ಹೌದು ಸಿನಿಮಾ ನೋಡಿ ಬಹಳ ಮೆಚ್ಚಿದ್ದಾರೆ. ಸಿನಿಮಾ ನೋಡಿದವ್ರು ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ಇಲ್ಲ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗುತ್ತೆ ಅಂತ. ಆ ಖುಷಿಯನ್ನ ಸಿನಿಮಾ ನೋಡಿ ತುಂಬ ಖುಷಿ ಆಯ್ತು. ಏನಕ್ಕೆ ಅಂದರೆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ನಾವು ನಮ್ಮ ಕರ್ನಾಟಕ ಜನಕ್ಕೆ ಹೆಂಗೆ ತಲುಪಿಸೋದು, ಅವ್ರು ಬಂದು ನೋಡಬೇಕಲ್ಲ, ಅವ್ರು ನೋಡಿದ್ರೆ ತಾನೇ ಗೊತ್ತಾಗೋದು. ಈಗ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಜನನೇ ಬರದೇ ಆಗ್ಬಿಟ್ಟಿದ್ದಾರೆ, ಏನಕ್ಕಂತ ನಮ್ಗೆ ಗೊತ್ತಾಗ್ತಲ್ಲ. ಅಟ್ಲೀಸ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಪ್ಕೋಬೋದು, ಜನನೇ ಬರಲ್ಲ ಅಂತ ಹೇಳಿದ್ರೆ ಹೆಂಗೆ ಮಾಡೋದು? ಆ ಜನನ ಕರ್ಕೊಂಬರಕ್ಕೆ ಏನೋ ಒಂದು ಐಡಿಯಾ ಮಾಡ್ತಾಯಿದ್ದೀವಿ, ನೋಡೋಣ ಆಗಲಿ ಈ ಸಲ ಆ ಐಡಿಯಾ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮತ್ತು ಡಿಸ್ಟ್ರಿಬ್ಯೂಟರ್ ಕೂತ್ಕೊಂಡು ಮಾತಾಡಿ ಐಡಿಯಾ ಮಾಡೋಣ. ಜನ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಅದು ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಆ ಥರ ಅಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ, ಸಿನಿಮಾ ಬರಬೇಕು ಜನ, ಅದನ್ನು ಕರ್ಕೊಂಬರೋ ಅಂತ ಕೆಲಸ ನಾವು ಮಾಡ್ತೀವಿ, ನೋಡೋಣ ಹೆಂಗಾಗುತ್ತೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಪಾಸಿಟಿವ್ ಫೀಲ್ ಇದೆ, ಖಂಡಿತ ಬರ್ತಾರೆ. ಥ್ಯಾಂಕ್ ಯು. ಡ್ಯಾನ್ಸ್ ಮಾಡ್ತೀರಾ ಸರ್ ಈಗ? 100% ಮಾಡ್ತಾರೆ. ನೆಕ್ಸ್ಟ್ ನೀವೇ ಹೀರೋ. ನಾವು ಹೀರೋ ಆಗೋಯ್ತು 18 ವರ್ಷಕ್ಕಿಂದೆ, ಮಾಡಿದ್ರೆ ಮಾಡ್ಬಿಡ್ಬೋದಾಗಿತ್ತು, ಈಗ ಆಗಲ್ಲ ಇನ್ನು. ಓಕೆ, ಏನ್ ಸರ್ ಕೆಚ್ಚು ಬಿಸಾಕ್ಬಿಟ್ರಲ್ಲ. ನನಗೆ ಬರಲ್ಲ, ಬೇಡ 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 ಬೇಡ. ಪರೋಟ ಮಾಡಿ ಹಿಂಗ್ ಮಾಡಿ ಇಲ್ಲ ಇದ್ ಮಾಡಿ ಪರೋಟ ಮಾಡಿದೀನಿ ತಿನ್ನಿಲ್ಲ ಅಂದ್ರೆ ಸಾಯಿಸ್ತೀನಿ, ಅಷ್ಟೇ. ಪರೋಟ ಮಾಡಿದೀನಿ ತಿನ್ನಿಲ್ಲ ಅಂದ್ರೆ ಸಾಯಿಸ್ತೀನಿ. ಮಾಡಿ 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 ಹಾಗೆ ಹಾಡಾಕಿ ಇನ್ನೊಂದಷ್ಟು ಪರೋಟ ಮಾಡಿ ಪರೋಟ ಮಾಡಿ ಶೂಟ್ ಮಾಡಿ ಪರೋಟ ಮಾಡಿ ಶೂಟ್ ಮಾಡಿ ಪರೋಟ ಮಾಡಿ ಶೂಟ್ ಮಾಡಿ. ಸೂಪರ್. ನಮ್ಗೆ ಏನ್ ಗೊತ್ತಾ ಖುಷಿ, ನಿಮ್ ಮುಖದಲ್ಲಿ ನಗು ಬಹಳ ಚೆನ್ನಾಗಿದೆ ಸರ್. ಹಿಂಗೆ ಹೇಳ್ಬೇಕು ನಿಮ್ ಮುಖ ಯಾವತ್ತು, ಹಿಂಗೆ ಇರುತ್ತೆ. ಇಲ್ಲ ನಾವು ಸೈಡಿಗೆ ಬಂದು ಸರ್ ಏನಾಯ್ತು ಅಂತ ಕೇಳ್ತೀವಿ. ಇಲ್ಲ ಇಲ್ಲ ಇಲ್ಲ, ಅವತ್ತು ಸ್ವಲ್ಪ ಬೇರೆ ಇವ್ರಿಗೆ ಗೊತ್ತು, ಹಾಸ್ಪಿಟಲ್ ಯಾವುದೊಂದು ಹಾಸ್ಪಿಟಲ್ಗೆ ಹೋಗಿದ್ವಿ, ಹಂಗಾಗಿ ಅದೇ ಯೋಚನೆ ಇತ್ತು. ಹಾಸ್ಪಿಟಲ್ ವಿಚಾರದಲ್ಲಿ ಸ್ವಲ್ಪ ಹಂಗೇನಿಲ್ಲ. ಅವ್ರು ಮೇಡಮ್ ಏನೊಂದು ಇದು ಅಷ್ಟೇ ಅಲ್ವಾ, ಏನಾಗುತ್ತೆ ಇದನ್ನ ಇದು ಮಾಡ್ಕೊಂಡ್ರೆ ಏನು ಕಳ್ಕೊಳೋದೇನಿಲ್ಲ. ಸರ್ ಏನಿಲ್ಲ, 100% ಜನ ಬರ್ತಾರೆ, ನಾನು ಹೇಳ್ಬಿಡ್ತೀನಿ. ಒಂದೇ
ವ್ಯವಹಾರ ಮಾಡ್ಬಿಟ್ಟು ಬರೀ ಸಿನಿಮಾ ನಿರ್ಮಾಪಕರು ಅಂತ ಮಾತ್ರ ಆಗಿದ್ರೆ ಅದ್ರ ಬಗ್ಗೆನೇ ಮಾತ್ರ ಕೇಳ್ಬೋದಾಗಿತ್ತು. ಅದು ಬಿಟ್ಟು ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರ್ತಾವಲ್ಲ, ಅದರಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಅವರಿಗೆ ಮತ್ತೆ ಸಂಸಾರನೂ ಇರುತ್ತೆ, ಅದರಲ್ಲಿ ಯಾವುದೋ ಬೇಜಾರಾಗಿರ್ತಾರೆ. ಅದೊಂದು ದಯವಿಟ್ಟು ನಮ್ಮ ಸಿನಿಮಾಗೆ ಅಂತ ಅನ್ಕೋಬೇಡಿ. ಸಿನಿಮಾ ವಿಷಯದಲ್ಲಿ ತುಂಬಾ ಖುಷಿ ಆಗೋರೆ. ಬಹಳ ಅಲ್ಲ, ಪ್ರೀತಿ ಸರ್. ಅವ್ರು ನಮ್ಮ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಾರಲ್ಲ, ನಿಜವಾಗ್ಲೂ ಖುಷಿ. ಇಲ್ಲ, ಇಲ್ಲ ಎಲ್ಲ ಪಾಪ ಅವ್ರು ಕೇಳಿದ್ರು, ಲಾಸ್ಟ್ ಟೈಮ್ ಕೇಳಿದ್ರು ನನಗೆ, ನಾನು ಹೇಳಿದೆ ಅವ್ರಿಗೆ ಇದೇನು ಬೇರೆ ಅಷ್ಟೇ. ನಮ್ಮ ಸಿನಿಮಾ ವಿಚಾರದಲ್ಲಿ ಅವರು ಸಂಭ್ರಮದಲ್ಲಿ ಆಲ್ವೇಸ್ ನಮ್ಮ ಜೊತೆ ನಿಂತಿದ್ದಾರೆ. ಆಮೇಲೆ ಈ ಸಿನಿಮಾ ಸಂಭ್ರಮಕ್ಕೆ ಎಲ್ಲದಕ್ಕೂ ಅವರೇ ಕಾರಣ. ಈಗ ಸಿನಿಮಾ ಮಾಡಕ್ಕಂತ ಬಂದಿದ್ದೀವಿ, ಮಾಡಿದ್ದೀವಿ. ಆ ದೇವ್ರು ನಮ್ಗೆ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿರೋವಂಥ ವಿಷಯ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಪ್ರತಿಫಲ ಸರ್ ಏನಿಲ್ಲ, ಜರ್ನಿ ನೀವು ಎಲ್ಲ ಚೆನ್ನಾಗಿದೆ, ಜರ್ನಿ ಬಗ್ಗೆ ಏನು ಇದೇನಿಲ್ಲ. ಎಲ್ಲ ಅಯೋಗ್ಯರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಸಿನಿಮಾ ಓನ್ಲಿ ಫಾರ್ ಫನ್. ಈಗ ನಮ್ಮ ಇವರೆಲ್ಲ ನಿಜವಾಗ್ಲೂ ತುಂಬಾ ಕೆಲಸ ಮಾಡಿದ್ದಾರೆ. ಆಗಸ್ಟ್ 7ಕ್ಕೆ ಅಯೋಗ್ಯ 2 ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. 100% ಇದು ಕನ್ನಡದ ಹೆಮ್ಮೆಯ ಸಿನಿಮಾ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಬಹಳ ಎಫರ್ಟ್, ಬಹಳ ಅಡೆತಡೆ, ಬಹಳ ನೋವು, ಬಹಳ ಸಂಕಷ್ಟ, ಬಹಳ ದುಃಖ ಎಲ್ಲವನ್ನ ಮೆಟ್ಟಿ ನಿಂತು ಈ ಸಿನಿಮಾ ಇದೀಗ ಆಗಸ್ಟ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡದ ಪ್ರತಿಯೊಬ್ಬರು ಕೂಡ ಹೋಗಿ ಈ ಸಿನಿಮಾನ ನೋಡಬೇಕು. ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಹೋಗಿ ಥಿಯೇಟರ್ನಲ್ಲೇ ನೋಡುವಂತಹ ಒಂದು ಅದ್ಭುತ ಸಿನಿಮಾ. ಈಗಾಗಲೇ ಇವ್ರು ಕೊಟ್ಟಂತಹ ಹಾಡುಗಳಾಗಿರ್ಬೋದು, ಸಣ್ಣ ಪುಟ್ಟ ತುಣುಕುಗಳಾಗಿರ್ಬೋದು, ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ, ವೈರಲ್ ಆಗ್ತಾ ಇದೆ. ಜನ ಕೂಡ ಇದನ್ನ ಪ್ರೀತಿಯಿಂದ ಒಪ್ಕೊಳ್ತಾ ಇದ್ದಾರೆ. ನಾವು ಮಾಡಬೇಕಾಗಿರೋದು ಆಗಸ್ಟ್ 7 ಆ ತಾರೀಕನ್ನ ನಮ್ಮ ಮನಸ್ಸು, ನಮ್ಮ ಮೈಂಡು ಎಲ್ಲೆಲ್ಲಾಗುತ್ತೆ ಅದೆಲ್ಲವೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಾವು ಥಿಯೇಟರ್ಗೆ ಹೋಗಿ ನೋಡುವಂಥ ಸಿನಿಮಾ. ಫೈನಲಿ ಏನಾರು ಹೇಳೋದಾದ್ರೆ, ಫೈನಲಿ ನಾನು ಯಶೋದವ್ರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಮಟನ್ನು, ಅವ್ನು ಬೆಂಡೆ. ಸೊ ಏನಂದ್ರೆ ಬಹಳ ಸಿನಿಮಾ ನೋಡ್ತಾ ಇರ್ತೀವಿ, ಬಹಳ ಸಿನಿಮಾ ಪ್ರೆಸ್ ಮೀಟ್ ತಪ್ಪೇನಿಲ್ಲ. ಆಗುತ್ತೆ. ಇಲ್ಲಿ ತುಂಬಾ ಜನ ಹಂಗೆ ಅನ್ಕೊಂಡವ್ರೆ, ಮಟನ್ನು ಅಂತ ಅವ್ರ ನಂತರ ನನ್ನನ್ನು ಬೆಣ್ಣೆ ಅಂತ ನಾವು ಸುಮ್ಮನೆ ಬಿಡ್ತೀವಿ. ಬಟ್ ನಿಮಗೆ ಸತ್ಯ ಹೇಳ್ಬೇಕಲ್ವ ನಾವು, ಅದಕ್ಕೆ ಹೇಳ್ತಾ ಇದೀವಿ. ಮತ್ತೆ ಇಡೀ ಕರ್ನಾಟಕ ಜನತೆಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಮನವಿ ಏನಂತಂದ್ರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಗಸ್ಟ್ 7ನೇ ತಾರೀಕು ನಮ್ಮ ಅಯೋಗ್ಯ 2 ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ, ಅದ್ಧೂರಿಯಾಗಿ ಚಿತ್ರೀಕರಣ ಆಗಿದೆ. ನಿಮ್ಮನ್ನು ಮನರಂಜಿಸೋದ್ರಲ್ಲಿ 100ರಲ್ಲಿ 1% ಕೂಡ ಕಮ್ಮಿ ಆಗಲ್ಲ. 100% ನಿಮಗೆ ಮನೋರಂಜನೆ ಇರುತ್ತೆ. ಆಗಸ್ಟ್ 7 ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ನಾವು ಅಯೋಗ್ಯವನ್ನು ಏನು ನೋಡಿದಾರೋ ನಮ್ಮ ಕರ್ನಾಟಕ ಜನತೆ, ಅದ್ರ 20 ಟೈಮ್ ಈ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾರಾದರೂ ಬಂದು, ನಾನು ಮೊದಲು ಹೇಳ್ತಾ ಇದ್ದೆ, ಫಸ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ. ಚೆನ್ನಾಗಿಲ್ಲ ಏನು ಕಾರಣ ಅಂತೇಳಿ, ಯಾವುದೇ ಆಗಲಿ, ಯಾವ ಸಿನಿಮಾಗೆ ಆಗಲಿ ಇಂಥ ಕಾರಣ ಅಂತ ಹೇಳಿದ್ರೆ ಬೇಕಾದ್ರೆ ಅದನ್ನ ಒಪ್ಕೊಳ್ಳೋಣ. ನಿರ್ಮಾಪಕರಾಗಲಿ ಡೈರೆಕ್ಟರ್ ಆಗಲಿ ಒಪ್ಕೊಂಡು ಇದು ಮಾಡೋದು. ಫಸ್ಟು ನೀವು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡೋ ಅಂಥ ಕೆಲಸ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸೋ ಅಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ದಯಮಾಡಿ ಅಯೋಗ್ಯ 2 ಇದೇ ನೆಕ್ಸ್ಟ್ ಮಂತು 7ನೇ ತಾರೀಕು ಬರ್ತಾಯಿದೆ, ಆಗಸ್ಟ್ 7ನೇ ತಾರೀಕು ಬರ್ತಾಯಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳಕ್ಕೆ ಇಚ್ಛೆ. ಹೌದು, ನನಗೆ ನಿಜವಾಗ್ಲೂ ಮುದ್ದು ಪುಟ್ಟಲಕ್ಷ್ಮಿ ಹಾಡು ರಿಲೀಸ್ ಆದಾಗ ತುಂಬ ಖುಷಿ ಆಯಿತು ನನಗೆ. ಅಷ್ಟು 5 ಮಿಲಿಯನ್ ಜನ ನೋಡಿ ನಮ್ಮನ್ನು ಹರಿಸಿದ್ದಾರೆ. ಅದಕ್ಕೆ ನಮ್ಮ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಇದು ಅಷ್ಟೇ, ನಮ್ಮದು 2ನೇ ಸಾಂಗು ಅಷ್ಟೇ ತುಂಬ ಚೆನ್ನಾಗಿ ಹೋಗ್ತೈತೆ. ಎಲ್ಲ ಕರ್ನಾಟಕ ಜನತೆ ಬಂದು ಈ ಸಲ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ. ಎಕ್ಸ್ಟ್ರಾರ್ಡಿನರಿ ಸಾಂಗ್ಗಳಿದ್ದಾವೆ, ಅದು ಕೇಳಿ ನಿರ್ಮಾಪಕರನ್ನೇ ಕೇಳಿ. ಅದು ಇದಕ್ಕಿಂತ ಇನ್ನೂ ಹಿಟ್ಟಾಗ್ಬೋದು ಅಂತೇಳಿ ನಾವು ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ. 2 ಸಾಂಗ್ ಚೆನ್ನಾಗಿದೆ. ನೆಕ್ಸ್ಟ್ ದಿನಗಳಲ್ಲಿ ಬಿಡ್ತೀವಿ. ಸರ್ ಏನ್ ಸರ್, ಮಗಳು ಕೂಡ ಸ್ಟೆಪ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ, ಅದನ್ನ ಹೇಳಿ ಸರ್, ಮಾತಾಡಿ ಸರ್. ನೀವು ಒಟ್ಟಿನಲ್ಲಿ ಏನಾರು ಮಾಡಿ, ನೀವು ನನ್ನ ಕೈಲಿ ಏನೋ ಒಂದು ಮಾತಾಡ್ಸ್ಬೇಕು ಡಿಸೈಡ್ ಮಾಡಿ. ಏನಿಲ್ಲ, ಮಗಳು ಏನು ಅದ್ಭುತವಾಗಿ ಮರಿ ಅಲ್ಲ, ನನಗೆ ಅದು ಹೆಂಗ್ ಸಾಧ್ಯ ಆಯ್ತು? ಒಂದು ಒಳ್ಳೆ ಕ್ಷಣ ಕ್ರಿಯೇಟ್ ಆಗಲಿ ಅಂತ ಅಷ್ಟೇ ಮಾಡಿ. ನನ್ನ ಮಗಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ನಾವು ಯಾಮಾರ್ಬಿಟ್ಟಿವಿ ನೋಡಿ. ನಿಜವಾಗ್ಲೂ ಅವಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಹೇಳ್ದೆ ಪಾಪ ಅಲ್ಲೊಂದು ಕಡೆ ಚಾನ್ಸ್ ಇತ್ತು ಅಷ್ಟೇ. ಅವಳೆಲ್ಲ ಡ್ಯಾನ್ಸ್ ಮಾಡ್ತೀನಿ ಅಂತಾಳೆ. ಈಗ ಇವ್ರು ಮಾಡಿದ್ ನೋಡ್ಬಿಟ್ಟು, ಮಗಳು ಮಾಡಿದ್ ನೋಡಿ, ಸತೀಶ್ ಅವ್ರ ಮಗಳು ನೋಡಿ ಆರಾಮಾಗಿ ಮಾಡ್ಬೋದಾಗಿತ್ತು. ಆ ಕಡೆ ಒಬ್ರು ಈ ಕಡೆ ಒಬ್ರು ಇಬ್ರು ಮಾಡ್ಬೋದಾಯ್ತು ಒಟ್ಟಿಗೆ. ನಾನು ಆಮೇಲೆ ಹೇಳ್ದೆ, ಆಕ್ಚುಲಿ
ಅಯ್ಯೋ ಮಾಡಿಸ್ಬೋದಾಗಿತ್ತು ಮೂರನೇದ್ರಲ್ಲಿ ತೊಗೊಂಬರೋಣ. ಸೂಪರ್ ಸರ್. 3ನೇ ಸಿನಿಮಾ ಅಯೋಗ್ಯ 3 ನಾನೇ ಮಾಡ್ತೀನಿ ಅಂತ 100% ಒಪ್ಕೊಂಡ್ರು. ಆಗುತ್ತೆ. ಅವತ್ತು ಅದು 100% ಒಲ್ಲದ ಮನ್ಸಲ್ಲಿ ಒಪ್ಪಿದ್ರು ಅನ್ಸುತ್ತೆ. ಈಗ ಮನ್ಸಿಂದ ಹೇಳ್ತಾ ಇದೀರ ಅಂತ ಅನ್ಸುತ್ತೆ. ಅಲ್ಲ ನಿಜವಾಗ್ಲೂ ಈ ಸಿನಿಮಾ ಜನ ಬಂದು ತಗೊಂಡು ಚೆನ್ನಾಗಿ ನಮಗೆ ಯಶಸ್ವಿ ಮಾಡಿದ್ರೆ 3ನೇ ಸಿನಿಮಾ ಗ್ಯಾರಂಟಿ ಮಾಡ್ತೀವಿ, ಇಮಿಡಿಯೇಟಾಗಿ ಮಾಡೋಣ. ಸರ್ ಆ ಡ್ಯಾನ್ಸ್ ಹೆಂಗಾಯ್ತು, ಹೆಂಗ್ ಸಾಧ್ಯತೆ? ಏನಿಲ್ಲ, ನನಗದು ಏನಂದ್ರೆ ಇದು ನನಗೆ ಗೊತ್ತಿತ್ತು ಅಂದರೆ ಇದು ಸ್ಕ್ರಿಪ್ಟ್ ಕೇಳಿದಾಗಲೇ ಇದು ತುಂಬ ಒಳ್ಳೆ ಸಿನಿಮಾ ಆಗುತ್ತಿದ್ದು. ಆಮೇಲೆ ಈ ಹಾಡು ತುಂಬ ಗ್ರ್ಯಾಂಡಾಗಿ ಶೂಟ್ ಮಾಡ್ತಾಯಿದ್ರು. ಆಮೇಲೆ ಅವಳು ಆ ಟೈಮಿಗೆ ಏನಂದರೆ ನಾನು ಕೇಳಿದೆ, ಮಾಡ್ತೀನಿ ಮಗನೇ ನೀನು ಒಂದು ಸ್ಟೆಪ್ ನನ್ನ ಜೊತೆಗೆ ಅಂತ. ನನ್ನ ಆಸೆ ಅದು, ಅವಳ ಆಸೆ ಅಲ್ಲ. ಪಾಪ ಅವಳೇನು ಯಾವತ್ತೂ ಇಂಟ್ರೆಸ್ಟ್ ತೋರಿಸೋಳಲ್ಲ. ಅವಳು ಒಳ್ಳೆ ಡ್ಯಾನ್ಸರ್. ಆದರೆ ಗುಂಪಲ್ಲಿ ಡ್ಯಾನ್ಸ್ ಮಾಡ್ತಾಳ, ಅಷ್ಟು ಜನರ ಎದುರುಗಡೆ ಡ್ಯಾನ್ಸ್ ಮಾಡ್ತಾಳ, ಅದು ನನಗೆ ಭಯ ಇತ್ತು. ರಿಹರ್ಸೆಲ್ಲ ಕರ್ಕೊಂಡು ಹೋದಾಗ ನೋಡಿದೆ ನಾನು ಫಸ್ಟು, ಮಾಡಿಸಿ ಮಾಸ್ಟರ್ ನೋಡೋಣ, ಆಗಲಿಲ್ಲ ಅಂದ್ರೆ ಬೇಡ, ಸುಮ್ಮನೆ ಟ್ರೈ ಮಾಡೋಣ, ಮಾಡಿಸಿ ಅಂತ. ಬಟ್ ಅವಳು ನನಗೇನು ಕಾನ್ಫಿಡೆಂಟಾಗಿ ಒಂದೇ ಟೇಕಲ್ಲಿ ಮಾಡಿಬಿಡ್ಲು ರಿಹರ್ಸಲಲ್ಲಿ. ಆಮೇಲೆ ಶಾರ್ಟ್ ಕರ್ಕೊಂಬಂದಾಗಲೂ ಭಯ ಇತ್ತು ನನಗೆ, ಅಲ್ಲಿ ರಿಹರ್ಸಲ್ ಓಕೆ, ಶೂಟಿಂಗಲ್ಲಿ ಹೆಂಗೆ ಮಾಡ್ತಾಳೆ ಇವಳು ಅಂತ. ಬಟ್ ಪಟ್ಟಂತ 2 ಟೇಕಿಗೆ ಓಕೆ ಮಾಡಿಬಿಟ್ಲು. ನನಗಿದ್ದೇನೆಂದರೆ ಒಂದು ಒಳ್ಳೆ ಕ್ಷಣ ಕ್ರಿಯೇಟ್ ಆಗಲಿ ನನ್ನ ಲೈಫಲ್ಲಿ, ಅದು ನನ್ನ ಮಗಳ ಜೊತೆಗೆ. ನನ್ನ ಮಗಳು ಅಂದರೆ ನನಗೆ ತಾಯಿ ಸಂಬಂಧ, ಅವಳೇ ತಾಯಿ. ಹಂಗಾಗಿ ಅವಳು ನನ್ನ ಜೊತೆಗೆ ಇರಬೇಕು ಅನ್ನೋದು ನನ್ನ ಆಸೆ. ಆ ಕ್ಷಣಕ್ಕೋಸ್ಕರ ನಾನು ಏನೋ ಅವಳನ್ನ ಕರೆದು ಮಾಡಿಸಿದ್ದೀನಿ. ಬಿಟ್ಟರೆ ಅದೇನೋ ಅವಳಿಗೆ ಒಂದು ಕರ್ಕೊಂಬರ್ಬೇಕು ಇಂಡಸ್ಟ್ರಿಗೆ, ಅಥವಾ ಅವಳಿಗೇನೋ ಬಿಲ್ಡಪ್ ಕೊಡಬೇಕು ಆ ಉದ್ದೇಶಕ್ಕೋಸ್ಕರ ಮಾಡಿದ್ದಲ್ಲ. ಅದು ಅವಳ ಡಿಸಿಷನ್ನು. ಮುಂದೆ ಅವಳು ಸಿನಿಮಾನೇ ಮಾಡ್ತಾಳೋ, ಅದು ಬಿಟ್ಟು ಇನ್ನೇನೋ ಮಾಡ್ತಾಳೋ, ಅಥವಾ ಏನೋ ಜಾಬ್ ಮಾಡ್ತಾಳೋ, ಅಥವಾ ಬಿಸ್ನೆಸ್ ಮಾಡ್ತಾಳೋ, ಅದು ಅವಳಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ. ಅವಳು ಏಜಿಗೆ ಬಂದಮೇಲೆ ಅವಳು ಡಿಸೈಡ್ ಮಾಡ್ತಾಳೆ. ಬಟ್ ಇವತ್ತು ನನಗೆ ಅನಿಸಿದ್ದಕ್ಕೆ ಒಂದು ಕ್ಷಣಕ್ಕೋಸ್ಕರ ಕರ್ಕೊಂಬಂದಿದ್ದೀವಿ ಅಷ್ಟೇ, ಪ್ರೀತಿಯಿಂದ ಸ್ವೀಕರಿಸಿ ಅಷ್ಟೇ. ನಮಗೆ ಭಯ ಆಗುತ್ತೆ, ಸೋಷಿಯಲ್ ಮೀಡಿಯಾ ಕರ್ಕೊಂಬರೋಕ್ಕೆ ಭಯ ಆಗುತ್ತೆ. ನಾನು ಅದಕ್ಕೆ ಅವಳು ಎಲ್ಲೂ ಕರ್ಕೊಂಬರಲ್ಲ. ಒಂದೇ ಸಲ ಅಶೋಕ ಪ್ರೆಸ್ ಮೀಟ್ ಕರ್ಕೊಂಬಂದಿದೆ, ಬಿಟ್ಟರೆ ಇನ್ನೆಲ್ಲೂ ಕರ್ಕೊಂಬಂದಿಲ್ಲ ಅವಳನ್ನ. ಏನೋ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಇನ್ನೇನೋ ಕಮೆಂಟ್ಗಳು ಮಾಡ್ತಾರೆ ಮಕ್ಕಳ ಮೇಲ್ಗಡೆ, ಅದು ನಮ್ಗೆ ಇಷ್ಟ ಆಗಲ್ಲ. ಆ ಕಾರಣಕ್ಕೆ ನಾನು ಸೋಷಿಯಲ್ ಮೀಡಿಯಾದಿಂದ ದೂರ ಇಟ್ಟಿದ್ದೀವಿ. ಇವತ್ತು ಅವಳು ಫೇಸ್ಬುಕ್ ನೋಡಿಲ್ಲ, ಇವತ್ತು ಯೂಟ್ಯೂಬ್ ನೋಡಲ್ಲ, ಇವತ್ತು ಇನ್ಸ್ಟಾಗ್ರಾಮ್ ತೋರಿಸಿಲ್ಲ ಅವಳಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದ್ರಲ್ಲೂ ಅವಳನ್ನ ತೋರಿಸಿಲ್ಲ. ನಾವು ಎಲೆಕ್ಷನ್ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ಕಮೆಂಟ್ಗಳು, ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಆದ್ರೂ ಸ್ವಲ್ಪ ತಲೆ ಕೆಡುತ್ತೆ ನನ್ನ ಟೈಮು, ಏನು ಮಾಡೋಕ್ಕಾಗಲ್ಲ. ಬಿಡಿ, ಮನೆಯವರು ಒಂದು ಸ್ವಲ್ಪ ಕಷ್ಟ ಅವ್ರಿಗಿನ್ನ ಅಡ್ಜಸ್ಟ್ ಆಗೋದಕ್ಕೆ. ಹಂಗಾಗಿ ಆಮೇಲೆ ನನ್ನ ಒಂದು ಸೀನಲ್ಲಿ ತೋರಿಸಿದ್ರು, ಮಹೇಶ್ ಪಟ್ ಅಂತ ಕಟ್ ಮಾಡಿದಾರೆ ನನ್ನ. ನೋಡಿ, ಈ ಸಾಂಗಲ್ಲಿ ತೋರಿಸ್ಬೇಕಿತ್ತು, ನೋಡ್ರಿ ಕಟ್ ಮಾಡ್ಬಿಟ್ಟಿದ್ದಾರೆ. ನನ್ನ ಸೀನೇ ಕಟ್ ಮಾಡಕ್ ಅವ್ರು ಗೊತ್ತಿಲ್ಲ ಏನಂತ ಕೇಳ್ಬೇಕು ಮಹೇಶ್ಗೆ. ಇಲ್ಲ ಸೀನ್ ಅಲ್ಲ ಅದು, ಅಂದ್ರೆ ಡ್ಯಾನ್ಸ್ ಇಲ್ವಲ್ಲ ಅದು, ಅಂದ್ರೆ ಅದು ಕಂಪ್ಲೀಟ್ ಕೊರಿಯೋಗ್ರಫಿ ಡ್ಯಾನ್ಸ್ ಬಿಲ್ಡಪ್ ಅಲ್ಲಿ ಹೋಗ್ತಾ ಇರುತ್ತಲ್ಲ, ಅದು ಜಸ್ಟ್ ಸರ್ ಬರೋದು ನಿಂತ್ಕೊಳ್ಳೋದು ಒಂದು ಶಾರ್ಟ್ ತೆಗೆದಿದ್ವಿ, ಅದೇನೋ ಸಿಂಕ್ ಆಗಿಲ್ಲ ಅಂತ ಬಹುಶಃ. ಹೇಳಿ ಸರ್, ಹೇಳು. ಅದೇ ಅವ್ರು ಮಾಡ್ತಾರೆ ಅವ್ರದೇ ಪಿಕ್ಚರ್. ಅಯ್ಯೋ ಅವ್ರ ಸೀನ್ ನೆಕ್ಸ್ಟ್ ಪಿಕ್ಚರ್, ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಅವರೇ MLA ಕ್ಯಾರೆಕ್ಟರ್ ಮಾಡ್ಬೇಕು ಅವರು ನೆಕ್ಸ್ಟ್ ಸಿನಿಮಾದಲ್ಲಿ. ಆಗಸ್ಟ್ 7 ಎಲ್ಲ ಹೇಳು, ಮನೇಲಿರೋರಿಗೆಲ್ಲ ಎದ್ದೇಳು ಆಯ್ತಾ, ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡು. ಆಗಸ್ಟ್ 7ಕ್ಕೆ ಭಯ ಏನಿಲ್ಲ ನನಗೆ, ಬಿಕಾಸ್ ಅಯೋಗ್ಯ 1 ಮಾಡಿದಾಗ್ಲೂ ನಾವು ಹಾಡುಗಳು ಇಟ್ಟಾಗಿತ್ತು, ಇವಾಗಲೂ ಹಾಡುಗಳು ಇಟ್ಟಾಗಿದೆ. ಆಮೇಲೆ ಇನ್ವಿಟೇಷನ್ ಏನಂದರೆ ಅಯೋಗ್ಯ 1 ಆಲ್ರೆಡಿ ನಾವು ಒಂದ್ಸಲ ಮಾಡಿ ಯಾವ ಥರ ಸಿನಿಮಾ ಮಾಡ್ತೀವಿ ಅಂತ ತೋರಿಸಿದ್ದೀವಿ. ಅಯೋಗ್ಯವನ್ನು ಯಾವ ಥರ ಮಾಡ್ಬೋದು ನಾವು ಅಂತ. ಆ್ಯಂಡ್ ಅವಾಗ ಪಾರ್ಟ್ 2 ಅವ್ರಿಗೆ ಏನಂದರೆ ಇನ್ನೂ ಡಬಲ್ ಮನೋರಂಜನೆ, ಆ್ಯಂಡ್ ಮನೆ ಸಂಸಾರ ಸಮೇತ ಬಂದು ಕೂತ್ಕೊಂಡು ಫ್ಯಾಮಿಲಿಯೆಲ್ಲ ಎಂಜಾಯ್ ಮಾಡೋದಕ್ಕೆ ಒಂದು ಅವಕಾಶ. 7ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ದಯವಿಟ್ಟು ಏನಂದರೆ ರಿಕ್ವೆಸ್ಟ್ ಮಾಡೋದು, ಪೈರಸಿ ಮಾಡೋದು ಬಿಡಿ, ಆಮೇಲೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಬಿಡಿ, ಆಮೇಲೆ ಸಿನಿಮಾಗೆ ತೊಂದರೆ ಕೊಡೋದು ಬಿಡಿ. ಆ್ಯಂಡ್ ಸಿನಿಮಾ ಗೆಲ್ಲಿ, ಸಿನಿಮಾ ಬಾಳಲಿ, ಅದು ನಮ್ಮ ಕಲ್ಚರು, ನಮ್ಮ ಅವಿಭಾಜ್ಯ ಅಂಗ ಸಿನಿಮಾ. ಅಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ಗಿರೀಶ್ ಸರ್ ಹೇಳಿ ಸರ್. ಬೆಣ್ಣೆ ಏನಂದ್ರೆ ಇವರೆಲ್ಲ ಹೇಳಿದ್ರು ಕರೆಕ್ಟು. ನಮಗೆ ಈ ಎಂಟರ್ಟೈನ್ಮೆಂಟ್ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಬೇರೆ ಬಿಸ್ನೆಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮ್ಮನ್ನ ಪ್ರೇಕ್ಷಕ ಮಹಾಪ್ರಭುಗಳನ್ನ ನಗ್ಸೋದಷ್ಟೇ ನಮಗೆ ಗೊತ್ತಿರೋದು. ನಾವು ಒಂದೇ ಕೆಲಸ ಮಾಡೋದು, ಅದು ಬಿಟ್ಟರೆ ಬೇರೆ ಏನು ಮಾಡೋದು ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು. ಸೊ ನಮಗೆ ಅದಕ್ಕೆ ಅದು ಬಿಟ್ಟು ಏನಾರು ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಸುಲಿರಿ ತೆಂಗಿನಕಾಯಿ ಬಿಡ್ಲಿವಲ್ಲ, ಮಾತಾಡ್ಸ್ಕೊಂಡು ಸುಲಿರಿ. ದೊಡ್ಡಣ್ಣನ ಥರ ನಿಂತ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಆಗಸ್ಟ್ 7 ಭರಪೂರವಾಗಿ, ಭರಪೂರಕವಾಗಿ 2.5 ಗಂಟೆ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳನ್ನ ನಗಿಸಿ ನೆಲೆಸಿ ಅವರ ಮನಸ್ಸನ್ನು ಶಾಂತಗೊಳಿಸಿ ಕಳಿಸ್ತೀವಿ ಅನ್ನೋ ಜವಾಬ್ದಾರಿ ನಾವು ಹೊತ್ಕೊಂಡಿದ್ದೀವಿ. ಆ ಕೆಲಸ ನಾವು ಮಾಡಿದ್ದೀವಿ. ಆಗಸ್ಟ್ 7ಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀನಿ. ಇನ್ನೂ ಏನಾದರೂ ಹೇಳೋದಿದೆಯೇ? ಇನ್ನೂ ಏನಾದ್ರು ಹೇಳೋದಿದೆ? ಭಯ ಆಗ್ಬಿಡ್ತು ನಮ್ಗೆ. ನಾನು ಹೇಳಿದ್ದೆಲ್ಲ ತಪ್ಪು ಸರಿ? ಏನಿಲ್ಲ, ಇನ್ನೂ ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ ಪ್ಲೀಸ್. ಇಲ್ಲ, ಥ್ಯಾಂಕ್ ಯು. ನೀವು ಇಷ್ಟು ದೂರ ಬಂದು ನಮ್ಮ ಸಿನಿಮಾಗಾಗಿ
ಮಾರ್ಗೌಡ್ನಳ್ಳಿಗೆ ಬಂದು ರೆಡಿಯಾಗಿ ಮುದ್ದು ಪುಟ್ಟಲಕ್ಷ್ಮಿ ತರ ಬಂದು ಈ ಒಂದು ಇಂಟರ್ವ್ಯೂ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಹೌದು, ನಿಮ್ಗೆ ಪ್ರೀತಿಯ ಇನ್ನೂ ಏನಾದ್ರು ಹೇಳೋದಿದೆಯೇ? ಅಂದ್ರೆ ಅವ್ರ ಬಗ್ಗೆನೇ ಕೇಳ್ತಿರೋದು, ಹೇಳ್ಬಿಡಿ ಸರ್. ಇನ್ನೂ ಏನಾದ್ರು ಹೇಳೋದು? ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಹಾಗೆ ನೀವೆಲ್ಲ ಸಪೋರ್ಟ್ ಮಾಡಿ ಜನನ್ ಬರೋ ಥರ ಮಾಡಿದ್ರೆ ಅಷ್ಟೇ ನಮಗೆ ಖುಷಿ ಅಷ್ಟೇ. ಸರ್ ಇನ್ನೂ ಏನಾದರೂ ಹೇಳೋದಿದೆ? ಹೌದು, ಹೇಳೋದಿದೆ, ಬಂದಿರೋದು ಬೆಂಗಳೂರಿಂದ. ಹೇಳೋದಿದೆ. ಆಗಸ್ಟ್ 7ಕ್ಕೆ ಹೇಳ್ತೀನಿ. ಇನ್ನೂ ಏನಾದರೂ ಆಗಸ್ಟ್ 7ಕ್ಕೆ ನೋಡಿ ಅಲ್ಲಿ ನಾಯಿ ಬೊಗಳ್ತಾ ಇದೆ. ಗ್ರೀನ್ ಸಿಗ್ನಲ್ ಎಲ್ಲವೂ ಅಸ್ತು, ಎಲ್ಲವೂ ಉಸ್ತು. ದೇವ್ರು ಇದ್ದಂಗೆ. ಎಸ್ ಸರ್, ಅಯೋಗ್ಯ 2 ಸಿನಿಮಾ, ಈ ಒಂದು ಸಿನಿಮಾ 100% ಗೆಲ್ಲುತ್ತೆ, ಗೆದ್ದು ಬೀಗುತ್ತೆ. ನಿಮ್ಮ ಅಕೌಂಟ್ ಏನ್ ಖಾಲಿ ಆಗಿದೆ ಅದು ಫುಲ್ ಆಗುತ್ತೆ. ಖಾಲಿ ಏನಾಗಿಲ್ಲ, ಬರ್ತೀನಿ ಇದೆ, ಹಂಗೆಲ್ಲ ಮತ್ತೆ ಉಂಡಿ ಅದು ಖಾಲಿ ಯಾವತ್ತೂ ಆಗಲ್ಲ, ಖಾಲಿ ಆಗ್ಬಾರ್ದು, ಎಂದಿಗೂ ಬತ್ತದೇ ಇರಲಿ. ಬರ್ತದೇ ಇಲ್ಲ, ಬರ್ತದೇ ಇಲ್ಲ, ಬತ್ತಬಾರ್ದು. ಇನ್ನು ಸಾವಿರಾರು ಸಿನಿಮಾಗಳನ್ನ ಮಾಡ್ತಾರೆ ಅವರು, ಮಾಡೋಷ್ಟು ಕೆಪಾಸಿಟಿ ಇದೆ, ಮಾಡ್ತಾರೆ. ಎಸ್, ಬಹು ನಿರೀಕ್ಷೆಯ ಅಯೋಗ್ಯ 2 ಸಿನಿಮಾ ಆಗಸ್ಟ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.